ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ನಟನೆಯಿಂದ ಪ್ರೇಕ್ಷಕರ ಮನಗೆದ್ದಿರುವ ಯುವ ಕಲಾವಿದರಲ್ಲಿ ಮಂದಾರ ಬಟ್ಟಲಹಳ್ಳಿ ಒಬ್ಬರು. ಒಂದು ಕಡೆ ಹಾಸ್ಯ ಪ್ರಧಾನ ಆಚಾರ್ & ಕೋ ಚಿತ್ರದಲ್ಲಿ ತಮ್ಮ ಪಾತ್ರವಾಗಲಿ, ಬ್ಲಿಂಕ್ ಚಿತ್ರದಲ್ಲಿ ತಮ್ಮ ವಿಭಿನ್ನ ಪಾತ್ರವಾಗಲಿ ಸುಲಲಿತವಾಗಿ ನಿರ್ವಹಿಸಿದ ನೋಡಿದ್ರೆ ಮಂದಾರ ಅವರು ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು ಅಂತ ಅನಿಸೋದಿಲ್ಲ. ಬಾಲನಟಿಯಾಗಿ ಕ್ಯಾಮ್ರಾ ಫೇಸ್ ಮಾಡಿದ್ರು. ಅಧಿಕೃತವಾಗಿ ಓಲ್ಡ್ ಮಾಂಕ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ್ರು. ಪದವಿ ಪೂರ್ವ, ಹೊಸ ದಿನಚರಿ ಇವರ ಇತರೆ ಚಿತ್ರಗಳು. ಇತ್ತೀಚೆಗೆ ಅಭಿನಯಿಸಿರುವ ಚಿತ್ರ ಸಮುದ್ರ ಮಂಥನ. ಇದಷ್ಟೇ ಅಲ್ಲದೆ ದ ಲಾಸ್ಟ್ ಹ್ಯಾಪಿ ಕಸ್ಟಮರ್ ಅನ್ನುವ ಕಿರುಚಿತ್ರವನ್ನು ನಿರ್ದೇಶಿಸಿ, ಎಡಿಟಿಂಗ್ ಸಹ ನಿರ್ವಹಿಸಿ, ಚಿತ್ರ ನಿರ್ದೇಶನದಲ್ಲಿ ತಮಗಿರುವ ಆಸಕ್ತಿ ಹಾಗೂ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಇಂಜಿನಿಯರಿಂಗ್ ಪದವೀಧರೆ ಆಗಿರುವ ಮಂದಾರ ಅವರು ನಟನೆಯಷ್ಟೇ ಅಲ್ಲದೆ ಫೋಟೋಗ್ರಫಿಯಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಒಂದು ಕಡೆ ಕ್ಯಾಮ್ರಾದ ಕಣ್ಣಿನಿಂದ ದೃಶ್ಯಗಳನ್ನು ಸೆರೆ ಹಿಡಿಯೋದರಲ್ಲಿ ನಿಷ್ಣಾತರಾಗಿದ್ದರೆ, ಮತ್ತೊಂದು ಕಡೆ ಸಣ್ಣ ಕಥೆಗಳನ್ನು ತಮ್ಮ ಬರಹದ ಮೂಲಕ ಸೃಷ್ಟಿಸಬೇಕು ಅನ್ನುವ ಒಂದು ಪ್ರಯತ್ನದಲ್ಲಿದ್ದಾರೆ. ನೃತ್ಯದಲ್ಲೂ ಆಸಕ್ತಿ ಹೊಂದಿರುವ ಇವರು ಭರತನಾಟ್ಯಂ ಹಾಗೂ ಕೂಚಿಪುಡಿ ನೃತ್ಯ ಪ್ರಕಾರಗಳನ್ನು ಕಲಿತಿದ್ದಾರೆ. ಹೊಸತೊಂದನ್ನು ಕಲಿಯಬೇಕು, ಹೊಸ ಕಲೆಯನ್ನು ಸಾಧಿಸಬೇಕು ಅನ್ನೋ ಹಂಬಲದಲ್ಲಿರುವ ಯುವ ಕಲಾವಿದೆ ಮಂದಾರ ಬಟ್ಟಲಹಳ್ಳಿ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ಲವ್ಲಿ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು. ಹೇಗಿದ್ದೀರಾ ನೀವು? ಐ ಆಮ್ ಗುಡ್. ಅಂದರೆ ಈಗಿನ ಒಂದು ರೀಸೆಂಟ್ ಇಂಡಸ್ಟ್ರಿ ವರ್ಕ್ಸ್ನೆಲ್ಲ ನೋಡ್ತಾ ಬಂದರೆ ಐ ಫೀಲ್ ಯು ಸ್ಟ್ಯಾಂಡ್ ಔಟ್ ಆ್ಯಂಡ್ ತುಂಬ ವಿಭಿನ್ನವಾಗಿ ನಿಮ್ಮ ವರ್ಕ್ಸ್ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಬಟ್ ಐ ಆಲ್ಸೋ ವಾಂಟ್ ಟು ನೋ ಹೌ ವಾಸ್ ಮಂದಾರ ಇನ್ ಹರ್ ಚೈಲ್ಡ್ಹುಡ್. ಅಂದರೆ ಇವಾಗ ಇಮ್ಯಾಜಿನ್ 10 years ಇನ್ಗಿಂತನೂ ಕಡಿಮೆ, ಓಕೆನಾ? ಹೌ ವಾಸ್ ಮಂದಾರ? ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ನಿಮ್ಮ ಪೇರೆಂಟ್ಸ್ನ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಡಿ. ಚೈಲ್ಡ್ಹುಡ್ ಅಲ್ಲಿ ಐ ಥಿಂಕ್ ನಾನು ಇವಾಗ ತುಂಬಾ ಮಾತಾಡ್ತೀನಿ. ಚೈಲ್ಡ್ಹುಡ್ ಅಲ್ಲಿ ತುಂಬಾ ಸೈಲೆಂಟ್ ಕಿಡ್ ನಾನು. ಆಕ್ಚುಲಿ ವೆರಿ ಸ್ಟೂಡಿಯಸ್, ಒಂಥರ ಫಸ್ಟ್ ಬೆಂಚರ್ ಥರನೇ ಇದ್ದೆ. ಅಪ್ಪ ಅಮ್ಮ ದೇ ವರ್ ವೆರಿ ಚಿಲ್. ಒಂದ್ ಸ್ವಲ್ಪ ಅದೇ ನಾರ್ಮಲ್ ಮಿಡಲ್ ಕ್ಲಾಸ್ ಪೇರೆಂಟ್ಸ್. ಈ ಕಡೆ ಬೇಕಾದಾಗ ಸ್ಟ್ರಿಕ್ಟ್ನೆಸ್ ಇರುತ್ತೆ, ಬೇಕಾದಾಗ ಅಯ್ಯೋ ಹೋಗ್ಲಿ ಬಿಡು ಅಂತ ಬಿಡ್ತಾರಲ್ಲ, ಆ ತರ ಒಂದು ಎನ್ವಿರಾನ್ಮೆಂಟ್ ಇತ್ತು. ಸೊ ಅಮ್ಮ ವಾಸ್ ಅ ಥಿಯೇಟರ್ ಆರ್ಗನೈಸರ್. ಸೊ ಅಲ್ಲಿಂದ ಒಂದ್ ಚೂರಾಗಿ ಅದೂ ಒಂಚೂರು ಇನ್ಫ್ಲೂಯೆನ್ಸ್ ಇತ್ತು. ಚಿಕ್ಕ ವಯಸ್ಸಲ್ಲಿ ಥಿಯೇಟರ್ ಕೂಡ ಮಾಡ್ತಾ ಇದ್ದೆ. ಸೊ ಐ ಥಿಂಕ್ ದಟ್ ವಾಸ್ ಅದೇ ಮನೆಗೆ ಹೋಗೋದು, ಡ್ಯಾನ್ಸ್ಗೂ ಹೋಗ್ತಾ ಇದ್ದೆ ಅಂಡ್ ನಾಟಕ. ಐ ಥಿಂಕ್ ದಟ್ ವಾಸ್ ಮೈ ಚೈಲ್ಡ್ಹುಡ್. ಸೊ ಯು ಆರ್ ಸಿಂಗಲ್ ಚೈಲ್ಡ್ ಆರ್? ಅಣ್ಣ ಇದ್ದಾರೆ. ಓಕೆ. ಸೊ ಒಂದು ಕಡೆ ಆಲ್ರೆಡಿ ಕೋ-ಕರಿಕ್ಯುಲರ್ ಸ್ಟಾರ್ಟ್ ಆಗೋಗಿತ್ತು ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್ ಇನ್ಫ್ಲೂಯೆನ್ಸ್. ಬಟ್ ಸ್ಕೂಲಲ್ಲಿ ಹೇಗಿದ್ದಿದ್ದು? ಅಂದರೆ ಫುಲ್ ರ್ಯಾಂಕ್ ಸ್ಟೂಡೆಂಟ್? ಹೌದು. ಔಟ್ ಆಫ್ ಔಟ್. ತುಂಬಾ ಸ್ಟೂಡಿಯಸ್ ನಾನು. ಆಲ್ಮೋಸ್ಟ್ ಇಂಜಿನಿಯರಿಂಗ್ ತನಕ ಐ ಸ್ಟಡಿಡ್ ಅ ಲಾಟ್. ಸೊ ಸ್ಟೂಡಿಯಸ್ ಆಗೇ ಇದ್ದೆ, ಸೀರಿಯಸ್ ಆಗೂ ಇದ್ದೆ ಅನ್ಸುತ್ತೆ. ಅಷ್ಟೊಂದು ನಗ್ನಕೊಂಡು ಬೇರೆಯವ್ರ ಜೊತೆ ಎಲ್ಲ ಮಿಂಗಲ್ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿರ್ತಿದ್ದೆ. ದಟ್ ವಾಸ್ ಮೈ ಚೈಲ್ಡ್ಹುಡ್. ಇವಾಗ ಚೇಂಜ್ ಆಗಿದ್ದೀನಿ. ಸೊ ನೀವು ಆವಾಗಲೇ ಗೊತ್ತಿಲ್ಲದೇನೆ ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದಿದ್ದು ಇವಾಗ ನಿಮಗೆ ಆ್ಯಕ್ಟ್ ಮಾಡೋದಕ್ಕೆ, ಡೈರೆಕ್ಟ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗಿದೆ ಅನ್ಸುತ್ತಾ? ಇರ್ಬೋದು, ಗೊತ್ತಿಲ್ಲ. ಇಂಟ್ರೋವರ್ಟ್ಸ್ಗೆ ಈ ಫೀಲ್ಡು ಒಲಿಯತ್ತಂತೆ ಅಂತ ತುಂಬಾ ಬೇರೆ ಬೇರೆ ದೇಶದ ಕಲಾವಿದರು ಹೇಳ್ತಾರೆ. ನನಗೆ ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ಅಬ್ಸರ್ವೇಷನ್ ಹೆಲ್ಪ್ಸ್. ಯಾ. ಸೊ ಸ್ಕೂಲಿಂಗ್ ಆದಮೇಲೆ ಕಾಲೇಜ್ ಅದೆಲ್ಲ ಸ್ಟಾರ್ಟ್ ಆದಾಗ ಹೌ ಆರ್ ಯು? ಆ್ಯಂಡ್ ಆವಾಗ ಏನು ಪ್ಲ್ಯಾನ್ಸ್ ಇದ್ದಿದ್ದು ಆ್ಯಕ್ಚುಲಿ? ಏನು ಲೈಕ್ PUC ಡಿಗ್ರಿ ಎಲ್ಲ? ಮನೇಲೆಲ್ಲ ಇಂಜಿನಿಯರ್ಸೇ ಇದ್ದಿದ್ದು. ಸೊ ನಾನು ಆಯ್ತು, ಏನು ಬೇರೆ ಯೋಚನೆನೇ ಇಲ್ಲ, ಅದ್ ಮಾಡ್ಲಾ ಇದು ಮಾಡ್ಲಾ ಏನೂ ಇಲ್ಲ. ಓದೋದು, ಸೈನ್ಸ್ ತಗೊಳ್ಳೋದು, ಇಂಜಿನಿಯರಿಂಗ್ ಹೋಗೋದು, ಇಂಜಿನಿಯರ್ ಆಗೋದು, ಇಷ್ಟೇ ತಲೆಯಲ್ಲಿ ಇದ್ದಿದ್ದು. ಆ್ಯಂಡ್ ಥಿಯೇಟರೂ ಐ ಥಿಂಕ್ ಒಂದು 9th ಸ್ಟ್ಯಾಂಡರ್ಡ್ ತನಕ ಮಾಡಿದೆ ಅನ್ಸುತ್ತೆ. ಸಮ್ಮರ್ ಥಿಯೇಟರ್ಸ್ ಅಲ್ಲಿ ಮಾಡ್ತಿದ್ದೆ. ಪ್ರೊಫೆಷನಲ್ ಥಿಯೇಟರ್ ಅಂತ ಇಂಜಿನಿಯರಿಂಗ್ ಜಾಯ್ನ್ ಆದ್ಮೇಲೆ ದೃಶ್ಯ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಕಾಲೇಜಲ್ಲೂ ಪ್ರವೃತ್ತಿ ಅಂತ ಥಿಯೇಟರ್ ಇತ್ತು. ಸೊ ಅಲ್ಲಿ ನಾಟಕಗಳು ಮಾಡ್ತಾ ಮತ್ತೆ ಇಂಟ್ರೊಡ್ಯೂಸ್ ಆದಾಗ ಇದೂ ಒಂದು ಪ್ರೊಫೆಷನ್ ಆಗಬಹುದೇನೋ ಅಂತ ಒಂದು ಥಾಟ್ ಬಂದಿದ್ದು. ಸೊ ಅಲ್ಲಿ ತನಕ ಐ ಥಾಟ್ ಐ ವುಡ್ ಬಿ ಅನ್ ಇಂಜಿನಿಯರ್. ಆ್ಯಂಡ್ ನೀವು ಮಾಡಿರೋ ಸಬ್ಜೆಕ್ಟ್ ಕೂಡ ಐ ಗೆಸ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಸಮಥಿಂಗ್ ಅಲ್ವಾ? ಇಂಜಿನಿಯರಿಂಗ್ ಓದಿರೋದು ನೀವು. ಯಾಕೆ ಅದನ್ನೇ ಆಪ್ಟ್ ಮಾಡ್ಕೊಳ್ಬೇಕು ಅಂತ ಅನಿಸಿದ್ದು?
ಅದು ನನಗೆ ಕಾಲೇಜ್ ಐ ವಾಸ್ ವೆರಿ ಸ್ಪೆಸಿಫಿಕ್, ನನಗೆ BMS ಅಲ್ಲೇ ಓದ್ಬೇಕು ಅಂತ, ಬಿಕಾಸ್ ಥಿಯೇಟರ್ ಟೀಮ್ ಚೆನ್ನಾಗಿತ್ತು. ಸೊ ಅದನ್ನ ನೋಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಇದು ಚೆನ್ನಾಗಿದೆ ಅನ್ಬಿಟ್ಟು ಐ ಥಾಟ್ ಅಲ್ಲಿ ಯಾವ ಬ್ರಾಂಚ್ ಸಿಗತ್ತೋ ಅಲ್ಲಿಗೆ ಹೋಗೋಣ ಅನ್ಬಿಟ್ಟು ನನಗೆ ಸಿಕ್ಕಿದ್ದು. ಇದ್ರ ಜೊತೆ ಇನ್ನೊಂದು ಯಾವುದೋ ಒಂದು 3 ಬ್ರಾಂಚ್ ಸಿಕ್ತು ಅನ್ಸುತ್ತೆ. ಸೊ ಐ ಥಾಟ್ ಓಕೆ ಇದಕ್ಕೆ ಹೋಗ್ತೀನಿ ಅಂತ ಜೈ ಅಷ್ಟೇ. ಒಂದು ಸಬ್ಜೆಕ್ಟ್ ಬೇಕಿತ್ತು ಅಷ್ಟೇ, ಬಟ್ ಮೇನ್ ಟಾರ್ಗೆಟ್ ಇದ್ದಿದ್ದು ಬೇರೆ. ಮನೇಲೆಲ್ಲ ಇಲ್ಲ ಇದಕ್ಕೆ ಸ್ಕೋಪ್ ಇದೆಯಂತೆ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರನ್ನ ಮಾತಾಡಿಸ್ದೆ, ಇವ್ರನ್ನ ಮಾತಾಡಿಸ್ದೆ, ಇಂತಿಂತ ಕ್ಯಾಂಪಸ್ ಇಂಟರ್ವ್ಯೂಗೆ ಬರ್ತಾರಂತೆ ಕಂಪ್ನಿಗಳು ಅಂತ ಎಲ್ಲ ಹೇಳ್ಬಿಟ್ಟು ಹಂಗೆ ಹೋಗಿದ್ದು. ಆ್ಯಂಡ್ ಹೀಗಿರುವಾಗ ನೀವು ಹೇಳ್ತಿದ್ರಿ ಡಾನ್ಸ್ ಆಲ್ರೆಡಿ ಕಲಿಯಕ್ಕೆ ಶುರು ಮಾಡಿದ್ರಿ ಅಂತ. ಡಾನ್ಸ್ ಇಂಟ್ರೆಸ್ಟ್ ಅಂದರೆ ನಿಮಗೆ ಇಷ್ಟ ಆಗಿ ಪೇರೆಂಟ್ಸಿಗೆ ಸೇರಿಸಿ ಅಂದಿದ್ದ, ಅಥವಾ ಅವರು ಇವಳಿಗಿದ್ರಲ್ಲಿ ಆಸಕ್ತಿ ಬರುತ್ತೆ ಅಂತ ಸೇರಿಸಿದ್ದ, ಹೇಗೆ? ಅಮ್ಮನೇ ಸೇರಿಸಿದ್ದು. ಅಂದ್ರೆ ಅಮ್ಮಂಗೆ ಪಾಪ ಅವ್ರ ಚೈಲ್ಡ್ಹುಡ್ ಅಲ್ಲಿ ನಾನು ಡ್ಯಾನ್ಸರ್ ಆಗ್ಬೇಕು ಅಂತೆಲ್ಲ ಇಷ್ಟ ಇತ್ತು, ಅಮ್ಮಂಗೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇಷ್ಟ ಇತ್ತು. ಬಟ್ ಅವ್ರಿಗದಾಗ್ಲಿಲ್ಲ, ಅವ್ರ ಫ್ಯಾಮಿಲಿ ಸಿಚುಯೇಷನ್ಸ್ ಅಥವಾ ಬೇರೆ ಸಿಚುಯೇಷನ್ಸ್ ಇಂದ ಅವ್ರಿಗೆ ಎರಡೂ ಆಗ್ಲಿಲ್ಲ. ಸೊ ಎರಡೂನು ಮಗಳು ಮಾಡ್ಲೇಬೇಕು ಅಂತ ಅವ್ರ ತಲೆಯಲ್ಲಿತ್ತು. ಸೊ ವೆನ್ ಐ ವಾಸ್ 4 ಡ್ಯಾನ್ಸ್ಗೆ ಸೇರಿಸ್ಬಿಟ್ರು. ನಿಮಗ್ ಗೊತ್ತಿರತ್ತಲ್ವಾ, ನಿಮ್ಮ ಅಕ್ಕನು ಚಿಕ್ಕ ವಯಸ್ಸಲ್ಲೇ ಹಾಕ್ಬಿಡ್ತಾರೆ, ಅದೊಂದು ಇರುತ್ತೆ. ಸೊ ಹಾಗೇನೆ ತಗೊಂಡ್ ಹೋಗಿ ಹಾಕಿದ್ರು. ನನ್ಗೂ ಇಂಟ್ರೆಸ್ಟ್ ಇತ್ತು ಸ್ಟೇಜ್ ಮೇಲೆ ಹೋಗೋದು. ಐ ಸ್ಟಿಲ್ ಲವ್ ಬೀಯಿಂಗ್ ಆನ್ ಸ್ಟೇಜ್. ಸೊ ಹಾಗೆ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದು. ಬಟ್ ಹೌ ಲೈಕ್ ಬೋತ್ ಭರತನಾಟ್ಯಂ ಆ್ಯಂಡ್ ಕುಚಿಪುಡಿ ಎರಡೂ ಕಲ್ತಿದ್ದೀರಾ ನೀವು. ಹೇಗೆ ಅನಿಸುತ್ತೆ ಲರ್ನಿಂಗ್ 2 ಡಿಫ್ರೆಂಟ್ ಡಾನ್ಸ್ ಫಾರ್ಮ್ಸ್? ಅಂದರೆ ಎರಡು ಇಂಡಿಯನ್ ಸ್ಟೈಲೇ ಆಗಿದ್ರು ಸಿಕ್ಕಾಪಟ್ಟೆ ಡಿಫ್ರೆನ್ಸಸ್ ಇರುತ್ತೆ. ಹೌದು, ಅದರ ಒಂದು ಇನ್ ಡೆಪ್ತ್ ಆಗಿ ನೀವು ಕಲಿತಾಗ ಯು ವಿಲ್ ನೋ ಇಟ್ ಮಚ್ ಬೆಟರ್. ಹೌ ಡಸ್ ಇಟ್ ಫೀಲ್? ಭರತನಾಟ್ಯಂ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ ಕೂಚಿಪುಡಿಗೆ ಜಾಯ್ನ್ ಆಗಿದ್ದು ವೆನ್ ಐ ವಾಸ್ ಇನ್ 8th grade ಅಂತ ಅನ್ಸುತ್ತೆ ಆಲ್ಮೋಸ್ಟ್. ಸೊ ಭರತನಾಟ್ಯಂ ಅಷ್ಟಿರೋದ್ರಿಂದ ಆವಾಗ ಚೇಂಜ್ ಮಾಡೋದು ಒಂದ್ ಸ್ವಲ್ಪ ಓಕೆ ಅಂತ ಅನ್ಸುತ್ತೆ, ಬಿಕಾಸ್ ವೆರಿ ಸಿಮಿಲರ್ ಫಾರ್ಮ್ಸ್ ಆಕ್ಚುಲಿ. ನಾರ್ಮಲ್ ಆಗಿ ಯಾರು ನೋಡಿದ್ರೆ ದೇ ಕಾಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಸ್ಟೈಲ್ಸ್. ಭರತನಾಟ್ಯಂ ಅಥವಾ ಕಥಕ್ ಅಥವಾ ಮೋಹಿನಿ ಅಟ್ಟಂ ನೋಡಿದಾಗ ತುಂಬಾ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಬಟ್ ಎರಡು ಸಿಮಿಲರ್ ಸ್ಟೈಲ್ಸ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಆಕ್ಚುಲಿ ಕಷ್ಟ ಆಯ್ತು ಪಿಕಪ್ ಆಗೋದು. ಬಟ್ ಎರಡೂನು ಐ ರಿಯಲಿ ಲೈಕ್. ತುಂಬಾ ನಿಮ್ಗೆ ಮೆಮೊರೇಬಲ್ ಅನ್ಸೋ ಯಾವ್ದಾರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೋದಾ? ಮೆಮೊರೇಬಲ್ ರಂಗಪ್ರವೇಶ ಆಫ್ ಕೋರ್ಸ್, ವೆರಿ ಸ್ಪೆಷಲ್ ಡೇ. ಅದು ಯಾವತ್ತು ಯಾವ ಡ್ಯಾನ್ಸರ್ಗೂ ಮರೆಯೋಕ್ಕಾಗಲ್ಲ. ಬಿಟ್ರೆ ಯುವ ಸಬಲೀಕರಣ ಅನ್ಬಿಟ್ಟು ಯವನಿಕಾ ಅಂತ ಒಂದು ಸ್ಟೇಜ್ ಇದೆಯಲ್ಲ, ಒಂದು ವೆನ್ಯೂ, ಅಲ್ಲಿ ಕರ್ನಾಟಕ ಸರ್ಕಾರದವರು ಇದ್ ಮಾಡ್ತಾರೆ ಕಾಂಪಿಟೇಷನ್ಸ್, ನ್ಯಾಷನಲ್ ಲೆವೆಲ್ ವರ್ಗೂ ಹೋಗುತ್ತೆ ಅದು. ಸೊ ಅಲ್ಲಿ ಆಲ್ಮೋಸ್ಟ್ ಒಂದು 3 years ಕಂಟಿನ್ಯೂಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದೆ. ಅದು ವೆರಿ ಸ್ಪೆಷಲ್ ಮೆಮೊರಿ ನನಗೆ. ಐ ಅಗ್ರಿ. ಅಂದ್ರೆ ಸ್ವಲ್ಪ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದಾಗ ಅದ್ರ ವೈಬೇ ಬೇರೆ ಇರುತ್ತೆ, ಸ್ಟೇಜೇ ಬೇರೆ ತರ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಡ್ಯಾನ್ಸ್ಗೆ ತುಂಬಾ ಎಂಕರೇಜ್ಮೆಂಟ್ ಮನೇಲಿತ್ತು. ಸೊ ಅಪ್ಪ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲಿದ್ರು. ಇದು ಯುವ ಸಬಲೀಕರಣ ಪ್ರೋಗ್ರಾಮ್ ಏನ್ ನಡೀತಾ ಇತ್ತು ಅದು ಕೋಲಾರಲ್ಲೋ ಎಲ್ಲೆಲ್ಲೋ ಇರ್ತಿತ್ತು. ನೆಕ್ಸ್ಟ್ ರೌಂಡ್ಸ್ ಎಲ್ಲ ಪಾಪ ಅಪ್ಪನೇ ಡ್ರೈವ್ ಮಾಡ್ಕೊಂಡು ಅಲ್ಲಿ ತನಕ ಕರ್ಕೊಂಡು ಹೋಗಿ, ನಾನು ಆವಾಗ್ಲೂ ಸ್ಟುಡಿಯೋಸ್ ಕಾರ್ ಹಿಂದೆ ಕುತ್ಕೊಂಡು ಓದ್ಕೊಂಡ್ ಹೋಗ್ತಾ ಇದ್ದೆ, ಅಲ್ಲಿ ಡ್ಯಾನ್ಸ್ ಮಾಡೋದು, ಓದ್ಕೊಂಡ್ ಕಾರಲ್ಲಿ ಬರೋದು. ಸೊ ಎರಡಕ್ಕೂ ಸಪೋರ್ಟ್ ಇತ್ತು ಮನೇಲಿ, ಡ್ಯಾನ್ಸ್ಗೂ ಇತ್ತು, ಅಕಾಡೆಮಿಕ್ಸ್ಗೂ ಇತ್ತು, ಎರಡಕ್ಕೂ ಇತ್ತು. ನಮ್ಮ ಇಂಡಿಯನ್ ಡ್ಯಾನ್ಸ್ ಫಾರ್ಮ್ಸಲ್ಲೇ ನೀವು ಭರತನಾಟ್ಯಂ ಹಾಗೂ ಕುಚಿಪುಡಿ ಕಲ್ತಿದ್ದೀರಾ. ಭರತನಾಟ್ಯಮಲ್ಲಿ ಈ ರಸ, ನವರಸಗಳು, ರಾಗ, ತಾಳ, ಅದಕ್ಕೊಂದು ಹಾಡು, ಅದೆಲ್ಲ ಒನ್ ಆಫ್ ದ ಹೈಲೈಟ್. ಆ್ಯಂಡ್ ನಮಗೆ ಸ್ವಲ್ಪ ಆ ಒಂದು ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿದೆ, ಬಿಕಾಸ್ ವಿ ಆರ್ ಮೋರ್ ಎಕ್ಸ್ಪೋಸ್ ಟು ಇಟ್. ನೀವು ಭರತನಾಟ್ಯಂ ಹಾಗೂ ಕುಚಿಪುಡಿನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಹೌ ಡು ಯು ಎಕ್ಸ್ಪ್ಲೇನ್ ಇಟ್? ಭರತನಾಟ್ಯಂ ಮತ್ತೆ ಕೂಚಿಪುಡಿ ನೋಡಕ್ಕೆ ಒಂದೇ ತರ ಕಾಣಿಸಿದ್ರು, ಅಂದ್ರೆ ಅದ್ರ ಔಟ್ಫಿಟ್ಸ್ ಆಗಿರ್ಬೋದು ಅಥವಾ ವೇದೆ ಪ್ರೆಸೆಂಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಭರತನಾಟ್ಯಂ ಅಲ್ಲಿ ನೀವ್ ಹೇಳ್ದಂಗೆ ಒಂದು ಭಕ್ತಿ ಅಥವಾ ಒಂದು ರಾಗಗಳದ್ದು ವೇರಿಯೇಷನ್ ನೋಡ್ಬೋದು, ಎಮೋಷನ್ಸ್ದು ವೇರಿಯೇಷನ್ಸ್ ನೋಡ್ಬೋದು. ಅದು ಸಾತ್ವಿಕ ಪ್ರಧಾನ ಅಂತ ಹೇಳ್ತಾರೆ, ಅಂದ್ರೆ ಸತ್ವ ಉಳ್ಳಂತಹ ಒಂದು ಡ್ಯಾನ್ಸ್ ಫಾರ್ಮ್ ಅದು. ಕೂಚಿಪುಡಿ ವಾಚಿಕ ಪ್ರಧಾನ, ಅಂದ್ರೆ ಡೈಲಾಗ್ ಓರಿಯೆಂಟೆಡ್. ಈಗ ಯಕ್ಷಗಾನದಲ್ಲೆಲ್ಲ ನೀವು ಹೇಗೆ ಮಧ್ಯ ಹಾಡು ಬರುತ್ತೆ, ಡೈಲಾಗ್ಸ್ ಬರುತ್ತೆ, ಆ ಥರ ಎಲ್ಲ ಕೂಚಿಪುಡಿಲೂ ಕೂಡ ಡೈಲಾಗ್ಸ್ ಬರುತ್ತೆ, ತೆಲುಗುಲ್ ಬರುತ್ತೆ. ಬಿಕಾಸ್ ಇಟ್ಸ್ ಸ್ಟೈಲ್ ಫ್ರಮ್ ಆಂಧ್ರ, ಅಲ್ಲಿಂದ ಹುಟ್ಕೊಂಡಂತಹ ಅದೊಂದು ನೃತ್ಯ ಶೈಲಿ ಆಗಿರೋದ್ರಿಂದ ಅಲ್ಲಿ ಡೈಲಾಗ್ಸ್ ಇರುತ್ತೆ. ಒಂದೇ ರಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮೋಹನ ರಾಗ ಅಂತ ಇದೆಯಲ್ಲ, ಮೋಹನ ರಾಗದಲ್ಲಿ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹಾಡುಗಳು. ಅಷ್ಟು ಭರತನಾಟ್ಯದಲ್ಲಿ ಇದ್ದಷ್ಟು ವೇರಿಯೇಷನ್ಸ್ ಇರಲ್ಲ. ಇಟ್ಸ್ ಮೋರ್ ಡ್ರಾಮ್ಯಾಟಿಕ್
ಭರತನಾಟ್ಯದಲ್ಲಿ ಒಂಥರ ಭಕ್ತಿನೋದು ಅಂದ್ರೆ ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಅನ್ನೋ ಭಕ್ತಿ ಆಲ್ಮೋಸ್ಟ್ ನೋಡಬಹುದು. ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಬೈಬೋದು, ಕೃಷ್ಣ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ಒಂದು ಎಲ್ಲ ಥರ ರಾನೆಸ್ ಇರುತ್ತೆ ಈ ಫಾರ್ಮ್ಗೆ. ಸೊ ಅದು ಮೇಜರ್ ಡಿಫ್ರೆನ್ಸ್. ಆ್ಯಂಡ್ ಇದ್ರ ಮಧ್ಯ ಅಂದರೆ ಆ್ಯಕ್ಚುಲಿ ನೀವು ಇನ್ಫ್ಯಾಕ್ಟ್ ನೀವು ಹೇಳಿದ್ದು ಅದೇ, ಅಲ್ಲಿ ಟೀಮ್ ಚೆನ್ನಾಗಿದೆ ಅಂತ ಸೇರಿಕೊಂಡ್ರಿ ಅಂತ. ಸೊ ಟೆಲ್ ಅಸ್ ಅಬೌಟ್ ಯುವರ್ ಥಿಯೇಟರ್ ಜರ್ನಿ, ಅಂದರೆ ಶುರುವಾಗಿದ್ದು ಹೇಗೆ ಆ್ಯಂಡ್ ಇವಾಗ ಕರೆಂಟ್ಲಿ ಹೇಗೆ ನಡೀತಿದೆ? ಥಿಯೇಟರು ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು, ಯಾಕೆಂದ್ರೆ ಅಮ್ಮ ಆರ್ಗನೈಸರ್ ಆಗಿದ್ರಿಂದ ಸಮ್ಮರ್ ಥಿಯೇಟರ್ಸ್ ಮಾಡ್ತಾ ಇದ್ರು. ಸೊ ಅದ್ರಲ್ಲಿ ಮಾಡ್ಕೊಂಡು ಬಂದೆ. ಅದು ಅಲೋ ಇದ್ದಿದೆ 8th ಸ್ಟ್ಯಾಂಡರ್ಡ್ ತನಕನೋ 9th ಸ್ಟ್ಯಾಂಡರ್ಡ್ ತನಕನೋ, ಎಷ್ಟು ಅಲೋ ಇತ್ತು ಐ ಡಿಡ್ ದ್ಯಾಟ್. ಅದಾದ್ಮೇಲಿಂದ ಅಷ್ಟೇ, ಅದು ಯೋಚನೆನೂ ಮಾಡಿರ್ಲಿಲ್ಲ. ಡ್ಯಾನ್ಸ್ ಮಾಡ್ತಾ ಇದ್ದೆ. ಅಂಡ್ ಇಂಜಿನಿಯರಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಯಾವುದೋ ಒಂದು ಅಮ್ಮ ಯಾರನ್ನೋ ಚೀಫ್ ಗೆಸ್ಟ್ ಆಗಿ ಯಾವುದೋ ಪ್ರೋಗ್ರಾಮ್ ಕರಿಬೇಕಿತ್ತು, ಯಾವುದೋ ಸ್ಕೂಲ್ ಫಂಕ್ಷನ್ಗೆ. ಸೊ ಅವರು ಈ ತರದೊಂದು ನಾಟಕ ನಡೀತಾ ಇದೆ, ಅಲ್ಲಿ ಬಂದು ಮೀಟ್ ಮಾಡಿ ಮಾತಾಡೋಣ ಅಂತ ಹೇಳಿದ್ರು. ಅಮ್ಮ ನೀನು ಬಾರೆ ಅಂತ ನಾನು ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಂದು ನಾಟಕ ನೋಡಿದೆ. ಅದನ್ನ ನೋಡಿ ಐ ಥಾಟ್ ಐ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಥಿಯೇಟರ್ ಅಗೇನ್ ಅಂದ್ಬಿಟ್ಟು ಅಮ್ಮಂಗೆ ಅಮ್ಮ ನನ್ನ ಸೇರ್ಸ್ಕೊಳಕ್ ಹೇಳಮ್ಮ ಅಂತ ಎಲ್ಲ ಹೇಳ್ದೆ. ಅಮ್ಮ ಕೇಳಿದ್ರೋ ಇಲ್ವೋ ಗೊತ್ತಿಲ್ಲ. ದೆನ್ ಅವ್ರದ್ದು ಇನ್ನೊಂದು 2-3 ನಾಟಕಕ್ಕೆ ಹೋಗಿ ನಾನೇ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದೆ, ನಾನು ಸೇರ್ಕೋಬೋದಾ ನಿಮ್ ನಾಟಕದ ಟೀಮ್ಗೆ ಅಂತ. ಹ್ಞೂ ಅಂತ ಹೇಳಿದ್ರು. ದೃಶ್ಯ ಅಲ್ಲಿ ದಾಕ್ಷಾಯಿಣಿ ಭಟ್ ಮ್ಯಾಮ್. ಸೊ ಅಲ್ಲಿಂದ ಥಿಯೇಟರ್ ಸ್ಟಾರ್ಟ್ ಆಯ್ತು. 1.5 ವರ್ಷ ಆನ್ ಅಂಡ್ ಆಫ್ ದೃಶ್ಯ ಅಲ್ಲಿದ್ದೆ. ಪ್ರವೃತ್ತಿ ಅಂತ ಕಾಲೇಜ್ ಥಿಯೇಟರ್ ಟೀಮ್ 4 ವರ್ಷ ಇದ್ದೆ. ಅದಾದ್ಮೇಲೆ ಇವಾಗ ಥಿಯೇಟರ್ ಇಂದ ಐ ಆಮ್ ಟ್ರೈಂಗ್ ಟು ಸ್ಟೇ ಅವೇ, ಬಿಕಾಸ್ ಕ್ಯಾಮ್ರಾ ಆಕ್ಟಿಂಗ್ ಮತ್ತೆ ಥಿಯೇಟರ್ ಆಕ್ಟಿಂಗ್ ಎರಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಆಕ್ಟಿಂಗ್ ಹೋಗ್ಬಿಡತ್ತಲ್ವಾ, ಅಂದ್ರೆ ವಾಯ್ಸ್ ಕೂಡ ಥಿಯೇಟರ್ ಮಾಡ್ತಾ ಇರುವಾಗ ತುಂಬಾ ಚೇಂಜ್ ಆಗತ್ತೆ ಅಂತ ಅನ್ಸುತ್ತೆ. ಒಂದ್ ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗತ್ತೆ. ಥಿಯೇಟರ್ಗೆ ಆ ಲೌಡ್ನೆಸ್, ಹೊಟ್ಟೆಯಿಂದ ವಾಯ್ಸ್ ಬರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಡಬ್ಬಿಂಗ್ ಸ್ಟುಡಿಯೋ ಹೋದಾಗ ಒಂಥರ ತುಂಬಾ ರಾ ಅನ್ಸ್ಬಿಡತ್ತೆ. ಆ ಸಾಫ್ಟ್ ಎಮೋಷನ್ಸ್ ಅಷ್ಟು ಮೈನ್ಯೂಟ್ ಸಟಲ್ ಎಮೋಷನ್ಸ್ ಕೊಡೋದು ಕಷ್ಟ ಆಗತ್ತೆ ಅಂತ ನನ್ನ ಒಪಿನಿಯನ್. ಸೊ ಅಂಡ್ ಎಕ್ಸ್ಪ್ರೆಷನ್ಸ್ ಆಲ್ಸೋ ಸ್ಟೇಜ್ಗೆ ಲಾಸ್ಟ್ ಸೀಟಲ್ಲಿ ಕೂತಿರೋರ್ಗೂ ಕಾಣೋತರ, ಅಂಡ್ ಇಲ್ಲಿ ಕ್ಯಾಮ್ರಾದಲ್ಲಿ ಇಷ್ಟೇ. ಬಟ್ ಹೌ ಅಂದರೆ ಈಗ ಅಫ್ಕೋರ್ಸ್ ತುಂಬ ಜನನೂ ಹೇಳ್ತಾರೆ, ಆ್ಯಂಡ್ ಐ ಗೆಸ್ ನೀವು ಹೇಗೆ ಅಗ್ರಿ ಮಾಡ್ತೀರ ಅಂತ, ಇಟ್ ಟೀಚರ್ಸ್ ಅ ಲಾಟ್ ಆಫ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ ಥಿಯೇಟರಲ್ಲಿ ವರ್ಕ್ ಮಾಡೋದು. ನೀವು ವಾಟ್ ಈಸ್ ಯುವರ್ ಟೇಕ್ ಫ್ರಮ್ ಥಿಯೇಟರ್ ಲರ್ನಿಂಗ್? ಹೌದು, ಡೆಫಿನೆಟ್ಲಿ ಡಿಸಿಪ್ಲಿನ್ ಮತ್ತೆ ಹೈರಾರ್ಕಿ ಇರಲ್ಲ. ಒಬ್ರು ಡೈರೆಕ್ಟರ್ ಅಂತ ಅಲ್ಲಿ ಇದ್ಮೇಲೆ ನೀನ್ ರಾಜನ್ ರೋಲ್ ಆದ್ರೂ ಮಾಡು, ರಾಣಿ ರೋಲ್ ಆದ್ರೂ ಮಾಡು, ಸೈನಿಕನ್ ರೋಲ್ ಆದ್ರೂ ಮಾಡು, ಕೆಲ್ಸದಾಳ ರೋಲ್ ಆದ್ರೂ ಮಾಡು, ಎಲ್ಲರೂ ಬಯಸ್ಕೊಳ್ತೀವಿ, ಎಲ್ಲರೂ ಒಂದೇ. ಸೊ ದೃಶ್ಯಲ್ಲೂ ಆ ಡಿಸಿಪ್ಲಿನ್ ತುಂಬಾ ಇತ್ತು. ವೆರಿ ನೈಸ್ ಅದು ಆಕ್ಚುಲಿ. ಅಂದ್ರೆ ನಾವೇ ಹೋಗಿ ಅವ್ರು ಬರೋಕ್ ಮುಂಚೆ ಎಲ್ರು ಕಸ ಗುಡ್ಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಕಾಯ್ತಾ ಇರ್ಬೇಕು. ದೆನ್ ಅವ್ರು ಬರ್ತಾರೆ. ಅದೊಂದು ಡಿಸಿಪ್ಲಿನ್ ಇರುತ್ತೆ. ಅಂದ್ರೆ ನಮ್ ಪ್ರಾಪ್ಸ್ ನಾವೇ ಮಾಡ್ಕೋಬೇಕು, ಎಲ್ಲ ನಮ್ ಮೇಕಪ್ ನಾವೇ ಮಾಡ್ಕೊಳ್ಬೇಕು, ಎಲ್ಲ ಕಲ್ತ್ಕೊಂಡು ವಿ ಹ್ಯಾವ್ ಟು ಮ್ಯಾನೇಜ್ ಎವ್ರಿಥಿಂಗ್. ಅದೊಂದು ಡಿಸಿಪ್ಲಿನ್ ಇರೋದ್ರಿಂದ ಬ್ಲಿಂಕಲ್ಲೂ ಆಕ್ಚುಲಿ ಅದೇ ಆಗಿದೆ. ಯಾಕೆಂದ್ರೆ ಎಲ್ಲ ಥಿಯೇಟರ್ ಥೀಮ್ ಇದ್ದಿದ್ದು ಅದೇನೆ, ಅಂಡ್ ಆಕ್ಟರ್ಸ್ ಇದ್ದಿದ್ದು ಎಲ್ಲ ಥಿಯೇಟರ್ ಅವ್ರ ಆಗಿರೋದ್ರಿಂದ ಆ ಡಿಸಿಪ್ಲಿನ್ ಯಾವ್ಯಾವ ಅಂದ್ರೆ ಯು ಕ್ಯಾನ್ ಟೆಲ್ ಇಂಥ ಮೂವಿ ಟೀಮ್ ಅವರು ಥಿಯೇಟರ್ ಇಂದ ಬಂದಿದ್ದಾರೆ ಅಂದ್ರೆ ಒಂದು ಶಿಸ್ತಿರತ್ತೆ. ಅಂಡ್ ದೇ ವಿಲ್ ನಾಟ್ ಹ್ಯಾವ್ ದಟ್ ಏರ್ ಇನ್ ದೇರ್ ಹೆಡ್, ನಾನು ಅಲ್ಲಿಂದ ಬಂದಿದ್ದೀನಿ, ಇಂಥ ಸಿನಿಮಾ ಮಾಡ್ತಿದ್ದೀನಿ, ಏನೂ ಇರಲ್ಲ. ದೇಲ್ ಬಿ ಡೌನ್ ಟು. ಆ್ಯಕ್ಚುಲಿ ನಾನು ಕೇಳಬೇಕಂತನೂ ಇದ್ದೆ, ಬ್ಲಿಂಕ್ ಫಿಲ್ಮ್ ಅದರಲ್ಲಿ ಸ್ವಲ್ಪ ಒಂಚೂರು ಥಿಯೇಟ್ರಿಕಲ್ ಟಚ್ ಕೂಡ ಇದೆ. ಅಂದರೆ ಕೆಲವು ಅಂದರೆ ಆ ಫೇಸ್ ಮಾಸ್ಕ್ ಎಲ್ಲ ಇರ್ಬೋದು, ಒಂಚೂರು ಇಟ್ ಡಸಂಟ್ ಲುಕ್ ವೆರಿ ಕಮರ್ಷಿಯಲ್ ಫಿಲಮ್ ಥರ ಅನಿಸಲ್ಲ ಆಫ್ಟರ್ ಸಮ್ ಪಾಯಿಂಟ್ ಕೆಲವು ಸೀನ್ಗಳು. ಅಂದರೆ ನೀವು ಶೂಟ್ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿತ್ತು, ನೀವು ಪರ್ಫಾರ್ಮಿಂಗ್ ದಟ್ ರೋಲ್ ಆ್ಯಂಡ್ ಅದರ ರೆಸ್ಪಾನ್ಸ್ ಬಂದಾಗ ಬ್ಲಿಂಕ್ ಫಿಲಮ್ಗೆ ಇವತ್ತಿಗೂ ಸಹ ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಹೌ ಡಸ್ ಇಟ್ ಫೀಲ್? ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾಕಂದ್ರೆ ತೀರಾ ಇಂಡಿ ಸಿನಿಮಾ. ನೀವೇ ಮೇಕಿಂಗ್ ನೋಡಿದೀರಾ? ಹಾ, ಮೇಕಿಂಗ್ ವೆರಿ ಸಿಂಪಲ್. ಅಂದ್ರೆ ತುಂಬಾ ಯೂನಿಟ್ ಕರ್ಸಿ ನೀವು ಹೇಳಿದ್ರಲ್ಲ ಎಲ್ಲ ಥಿಯೇಟರ್ ಅವ್ರು ಸೇರ್ ಮಾಡಿರೋದಂತ ಹೌದು ಆನೆಸ್ಟ್ ಆಗಿ ಗೊತ್ತಾಗುತ್ತೆ. ಹೌದು. ಡೈರೆಕ್ಟರ್ ನನ್ಗೆ ಪರಿಚಯ ಆಗಿದ್ದು ಹಾಗೇನೆ ಥಿಯೇಟರ್ ಇಂದಾನೆ. ಯಾವುದೋ ಅವ್ರದ್ದು 2-3 ನಾಟಕಕ್ಕೆ ಹೋಗ್ಬಿಟ್ಟು ಫೇಸ್ಬುಕ್ಕಲ್ಲಿ ಒಂದು 6-7 ವರ್ಷದ ಹಿಂದೆ ಮೆಸೇಜ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ನಿಮ್ಮ ನಾಟಕ ಅಂತ. ಹಾಗೇನೆ ಅವರು ನಮ್ಮ ನಾಟಕನೂ ಬಂದು 1-2 ನೋಡಿದ್ರು ಅನ್ಸುತ್ತೆ. ಹಾಗೆ ಪರಿಚಯ ಕೂಡ ಆಗಿದ್ದು. ಆಮೇಲೆ ದೀಕ್ಷಿತ್ ಮತ್ತೆ ಅವರು ಕೂಡ ಥಿಯೇಟರ್ ಮಾಡ್ತಾ ಇದ್ರು. ಸೊ ಎಲ್ಲ ಥಿಯೇಟರ್ ಫ್ರೆಂಡ್ಸೇ ಸೇರ್ಕೊಂಡು ಆಲ್ಮೋಸ್ಟ್ ಮಾಡ್ದಂಗಿತ್ತು.
ಬಟ್ ಈ ರೆಸ್ಪಾನ್ಸ್ ಒಂದು ಬ್ಲಿಂಕ್ದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಯಾರು. ಅಂಡ್ ಕ್ಯಾರೆಕ್ಟರ್ ಕೂಡ ಅವ್ರು ಹೇಳಿದ್ರು ನೀವು ಮಂದಾರಾಗಿ ಹೇಗಿದ್ದೀರಾ ಹಾಗೆ ಇರ್ಬೋದು ಅಂತ. ಸೊ ಅಷ್ಟು ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡೋ ತರ ಏನು ಇರ್ಲಿಲ್ಲ ನಂದು. ಶೂಟಿಂಗು ಇಲ್ಲೇ ಚಾಮರಾಜಪೇಟೆ ಜಯನಗರ. ನಿಮ್ ಪೋರ್ಷನ್ ಇದ್ದಾಗ ಫೋನ್ ಮಾಡ್ತೀವಿ ಬನ್ನಿ ಅಂದಿದ್ರು. ನಾನು ಎದ್ದು ಕೂತ್ಕೊಂಡಿರ್ತಿದ್ದೆ, ಒಂದ್ ಮಧ್ಯಾಹ್ನ ಅವ್ರು ಫೋನ್ ಮಾಡಿದಾಗ ಹೋಗ್ತಾ ಇದ್ದೆ. ಶೂಟ್ ಮಾಡಿದಾಗ ಗೊತ್ತಾಗಿಲ್ಲ, ಅದ್ ಹಂಗೆ ಆಯ್ತು. ಬಟ್ ವಂಡರ್ಫುಲ್ ರೆಸ್ಪಾನ್ಸ್. ಅಂದರೆ ಐ ಗೆಸ್ ತುಂಬ ನ್ಯಾಚುರಲ್ ಆಗಿ ಅವ್ರು ಹೇಗೆ ಮಂದಾರ ಆಗಿದ್ರೆ ಸಾಕು ಅಂತ ಹೇಳಿದ್ರು, ನೀವು ಹಾಗೆ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿ ನೀವು ತುಂಬ ರಿಲೇಟಬಲ್ ಆಗೂ ಕಾಣಿಸ್ತೀರಾ ಆನ್ ಸ್ಕ್ರೀನ್. ಇಟ್ ಲುಕ್ಸ್ ಲೈಕ್ ಏನೋ ಸಮ್ ವಿ ಹ್ಯಾವ್ ಅ ಫ್ರೆಂಡ್ ಲೈಕ್ ಹರ್ ಅನ್ನೋ ಥರ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಥರ ಅನ್ಸುತ್ತೆ. ವೆರಿ ಬ್ಯೂಟಿಫುಲ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ಬ್ಲಿಂಕ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ನೀವು ಚೈಲ್ಡ್ಹುಡ್ಡಲ್ಲೂ ಕ್ಯಾಮ್ರಾ ಫೇಸ್ ಮಾಡಿದ್ದೀರಿ ಅಂತ ಕೇಳ್ಪಟ್ವಿ, ಬಟ್ ವೆನ್ ಆ್ಯಂಡ್ ಹೌ? ರಸಋಷಿ ಕುವೆಂಪು ಅಂತ ಒಂದು ಫಿಲ್ಮ್ ಇತ್ತು, ಕುವೆಂಪು ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ. ಅದಕ್ಕೆ ಆಡಿಷನ್ ಮಾಡಕ್ಕೆ ನಾನು ಥಿಯೇಟರ್ ಮಾಡ್ತಿದ್ನಲ್ಲ ಚಿಕ್ಕ ವಯಸ್ಸಲ್ಲಿ, ಅಲ್ಲಿ ಬಂದು ಆಡಿಷನ್ಸ್ ಮಾಡಿದ್ರು. ಅದರಲ್ಲಿ ಸೆಲೆಕ್ಟ್ ಆಗಿ ಐ ಥಿಂಕ್ ಕುವೆಂಪು ಅಕ್ಕನೋ ತಂಗಿನೋ ಕಸಿನ್ ಆ ಥರ ರೋಲ್ ಇತ್ತು. ನಮ್ಮ ಅಣ್ಣಂಗೆ ಕುವೆಂಪು ಸಿಕ್ಕಿತ್ತು. ಹಿ ವಾಸ್ ದ ಚೈಲ್ಡ್ಹುಡ್ ವರ್ಷನ್ ಆಫ್ ಕುವೆಂಪು. ಸೊ ಅದು ಫಸ್ಟ್ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್. ಓಕೆ. ಆ್ಯಂಡ್ ಅದಾದಮೇಲೆ ಓಲ್ಡ್ ಮಾಂಕ್ ಫಿಲಮಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ, ಬಟ್ ವೆರಿ ಸ್ಮಾಲ್ ಸಪೋರ್ಟಿಂಗ್ ರೋಲ್ ಥರ ಆದ್ರೂ ಒಂದು ಐ ಗೆಸ್ ನೀವು ಫಸ್ಟ್ ಫಿಲ್ಮ್ ಸೆಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಯು ರಿಮೆಂಬರ್ ದೋಸ್ ಶೂಟಿಂಗ್ ಡೇಸ್? ಓ ಎಸ್ ಎಸ್. ಅದು ಆಲ್ಮೋಸ್ಟ್ ಐ ಥಿಂಕ್ ಇಂಜಿನಿಯರಿಂಗ್ ಫೈನಲ್ ಎಕ್ಸಾಮ್ ಟೈಮಲ್ಲಿ ಇತ್ತು. ಎಕ್ಸಾಮು ಅದು ಒಟ್ಟಿಗೆ ಇತ್ತು ಆಲ್ಮೋಸ್ಟ್. ಸೊ ಸೆಟಲ್ಲೇ ಓದ್ಕೊಳ್ತಾ ಇದ್ದೆ, ಹಂಗೆ ಸೀನ್ ಇದ್ದಾಗ ಆಕ್ಟ್ ಮಾಡ್ತಾ ಇದ್ದೆ. ಪಾಸ್ ಆಗ್ಬೇಕಲ್ಲ, ಸೇರ್ಕೊಂಡ್ಬಿಡ್ತೀವಿ ಇಂಜಿನಿಯರಿಂಗ್ ಅಂತ. ಸೊ ಅದು ನಂಗೆ ಫಸ್ಟ್ ಟೈಮ್ ಮೂವಿ. ಆವಾಗ ಅದೇನ್ ಬಂಡ ಧೈರ್ಯನೋ ಗೊತ್ತಿಲ್ಲ, ಆಡಿಷನ್ ಮಾಡಿದೆ, ಸರಿ ಅಂದ್ರು, ಭಯನೂ ಇಲ್ಲ, ಹೊಟ್ಟೋಗ್ಬಿಟ್ಟಿದ್ದೆ. ಬಟ್ ಅಲ್ಲಿ ಐ ಗಾಟ್ ಟು ನೋ, ಒಂದು ಮೂವಿ ಸೆಟ್ ಅಂದ್ರೆ ಇಷ್ಟು ಇದಿರತ್ತೆ. ವೆನ್ ಐ ವಾಸ್ ವಾಚಿಂಗ್ ಪೀಪಲ್ ಐ ವಾಸ್ ಗೆಟಿಂಗ್ ನರ್ವಸ್. ಏನು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಬೆಳಗ್ಗಿಂದ ರಾತ್ರಿ ತನಕ ಶೂಟಿಂಗ್ ಅಂತ, ಏನೂ ಗೊತ್ತಿಲ್ಲದೆ ಹೋಗಿದ್ದು. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದೇ ವರ್ಷ ನೀವು ಹೊಸ ದಿನಚರಿ ಮೂವಿಲೂ ಕೂಡ ವರ್ಕ್ ಮಾಡಿದ್ದ? ನೆಕ್ಸ್ಟ್ ಇಯರ್ ಅನ್ಸುತ್ತೆ. ನೆಕ್ಸ್ಟ್ ಇಯರ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಇಯರ್. ಸೊ ಥ್ರೂ ಓಲ್ಡ್ ಮಾಂಕ್ ನಿಮ್ಗೆ ಆ ಫಿಲಮ್ ಸಿಕ್ಕಿದ್ದ, ಅಥವಾ ಹೌ ಡಿಡ್ ಹೊಸ ದಿನಚರಿ ಹ್ಯಾಪನ್? ಹೊಸ ದಿನಚರಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ, ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಅಂತ. ಆ ಡೈರೆಕ್ಟರ್ ಪ್ರಿಯಾಂಕಾ ಅಂತ, ಅವರು ಕಾಸ್ಟ್ ಮಾಡ್ತಾ ಇದ್ರು ಹೊಸ ದಿನಚರಿಗೆ. ಶಿ ವಾಸ್ ದ ಕಾಸ್ಟಿಂಗ್ ಡೈರೆಕ್ಟರ್. ಸೊ ಅವರು ಫೋನ್ ಮಾಡಿ ಕೇಳಿದ್ದು, ಆವಾಗ ಲಾಕ್ಡೌನ್ ಟೈಮು. ಸೊ ಆಡಿಷನ್ ಕೊಡಕ್ಕೂ ಏನಾಗಿಲ್ಲ, ಫೋನಲ್ಲಿ ಡೈರೆಕ್ಟರು ನಾವು ಮಾತಾಡ್ಕೊಂಡು ಹೊಸ ದಿನಚರಿ ಹಂಗೆ ಆಗೋಯ್ತು. ಅದನ್ನು ಲಾಕ್ಡೌನ್ ಆದ್ಮೇಲೆ ಐ ಥಿಂಕ್ ಒಂದು 5-6 ದಿನದಲ್ಲಿ ನನ್ನ ಪೋರ್ಷನ್ ಮುಗ್ದೋಯ್ತು. ಅದು ಎಲ್ಲ ಡಬಲ್ ಕಾಲ್ ಶೀಟ್ ಮಾಡಿ ತಕ್ಷಣ ಮುಗಿಸಿದ್ದು. ಆ್ಯಂಡ್ ಆ ಟೈಮಲ್ಲೂ ಯು ಆರ್ ಇನ್ ಥಿಯೇಟರ್ ಜೊತೆಗೆ ಇದೆಲ್ಲ ನಡೀತಿತ್ತ? ಆರ್ ಇಲ್ಲ ಅಷ್ಟೊತ್ತಿಗೆಲ್ಲ? ಐ ಥಿಂಕ್ ಇಂಜಿನಿಯರಿಂಗ್ ಆಗಿ 1 ವರ್ಷ ಮಾಡಿದೆ ಅನ್ಸುತ್ತೆ ಥಿಯೇಟರು ಅಷ್ಟೇ. ನೀವು ಹೊಸ ದಿನಚರಿ ಪ್ರಾಜೆಕ್ಟಲ್ಲಿ, ಅಂದರೆ ನಾನು ಇನ್ನೊಂದು ಏನು ಕೇಳಬೇಕಂತಂದರೆ, ವೆನ್ ಯು ಡೂ ಅ ಪ್ರಾಜೆಕ್ಟ್ ಅಲ್ವಾ, ಅಲ್ಲಿ ಸುಮಾರು ಜನ ಕಲಾವಿದ್ರ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ, ಟು ಸಿ ಹೌ ದೇ ಆರ್ ವೆನ್ ದೇ ಆರ್ ಇನ್ ಅ ಸೆಟ್ ಅನ್ನೋ ಥರ. ಬಾಬು ಹಿರಣಯ್ಯ ಸರ್ ಜೊತೆ ಹಾಗೆ ಅರುಣಾ ಬಾಲರಾಜ್ ಮ್ಯಾಮ್ ಎಲ್ಲ ಹೊಸ ದಿನಚರಿ ಫಿಲ್ಮಲ್ಲಿ ವರ್ಕ್ ಮಾಡಿದ್ದಾರೆ ನಿಮ್ಮ ಜೊತೆ. ಒಂಥರ ಸೀಸನ್ಡ್ ಕಲಾವಿದ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸು. ಅದು ಅರುಣಾ ಮ್ಯಾಮ್ ಜೊತೆ ನಂದು 3rd ಪ್ರಾಜೆಕ್ಟ್ ಅನ್ಸುತ್ತೆ. ಓಲ್ಡ್ ಮಾಂಕಲ್ಲೂ ಅವರು ನನ್ನ ತಾಯಿ ಕ್ಯಾರೆಕ್ಟರು. ಆಮೇಲೆ ಇನ್ನೊಂದು ಚಿಕ್ಕ ಶಾರ್ಟ್ ಫಿಲ್ಮ್ ತರ ಮಾಡಿದ್ರು, ಒಂದು 5 ನಿಮಿಷದ್ದು ಲಾಕ್ಡೌನ್ ಸೀರೀಸ್ ಅಂತ. ಅದ್ರಲ್ಲೂ ಅವ್ರು ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು. ಇದು 3rd ಟೈಮ್. ಪ್ರತಿ ಸಲಿನೂ ಯು ಆಲ್ವೇಸ್ ಗೆಟ್ ದಟ್ ಮದರ್ಲಿ ಫೀಲಿಂಗ್. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅವರು ನಿಮ್ಗೆ ಗೊತ್ತಿರತ್ತೆ, ಅವ್ರು ಎಲ್ಲಿದ್ರು ಇಟ್ ವಿಲ್ ಬಿ ಒಂಥರ ದರ್ ಇಸ್ ಅ ಸೇಫ್ ಫಿಗರ್ ಅನ್ನೋ ಥರ. ಆ್ಯಂಡ್ ನನಗೆ ಅರುಣಾ ಮ್ಯಾಮ್ ಆ್ಯಕ್ಟಿಂಗ್ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವ್ರದ್ದು ಏನು ಹೇಳ್ತಾರೆ, ಮೋಸ್ಟ್ ಆ್ಯಕ್ಟರ್ಸ್ಗೆ ಇಟ್ಸ್ ವೆರಿ ಹಾರ್ಡ್ ಟು ಕ್ರ್ಯಾಕ್ ದಟ್ ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಅಂತ ಅನ್ಸತ್ತೆ ನನಗೆ. ಅಷ್ಟು ಸಟ್ಟಿಲ್ಲಾಗಿ ಅವರು ಅದನ್ನೆಷ್ಟು ಕ್ಲೀನಾಗಿ ಕ್ಯಾರಿ ಮಾಡ್ತಾರೆ. ಐ ಆಲ್ವೇಸ್ ಆಸ್ಕರ್, ಅದು ಹೆಂಗೆ ಮಾಡ್ತೀರಾ ಅಂತ. ಅವ್ರು ಅಯ್ಯೋ ಎಕ್ಸ್ಪೀರಿಯನ್ಸ್ ಜೊತೆ ಬರತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ತುಂಬಾ ಇಷ್ಟ ಆಯ್ತು. ಅವ್ರ ಜೊತೆ ತುಂಬಾ ಸೀನ್ಸ್ ಇತ್ತು ಹೊಸ ದಿನಚರಿಯಲ್ಲಿ. ಬಾಬು ಹಿರಣಯ್ಯ ಅವರು BMS ಅಲ್ಲೇ ಓದಿದ್ದಂತೆ. ಸೊ
ಅವ್ರ ಸ್ಟೋರಿನ connection ಅದು. ಅವ್ರ ಜೊತೆ ಯಾವ್ದು ಸೀನ್ ಇರ್ಲಿಲ್ಲ. 1-2 ದಿನ ಐ ಥಿಂಕ್ ಐ ಮೆಟ್ ಹಿಮ್. ವೆರಿ ಸ್ವೀಟ್ ಪರ್ಸನ್, ತುಂಬಾ ನಗಿಸ್ತಾರೆ. ಅವ್ರಿಬ್ರ ಆಕ್ಟಿಂಗೂನು ಕಥೆಯೊಂದು ಶುರು ಆಗಿದೆ ಅನ್ಸತ್ತೆ, ಅದ್ರಲ್ಲೇನೆ ತುಂಬಾ ಇಷ್ಟ ಆಗಿತ್ತು. ಅದ್ರಲ್ಲೂ ದೇ ಆರ್ ಅ ಕಪಲ್. ಇದ್ರಲ್ಲೂ ಕೂಡ ದೇ ಹ್ಯಾವ್ ಕ್ಯಾರಿಡ್ ದ ಕ್ಯಾರೆಕ್ಟರ್ ಸೋ ವೆಲ್. Especially Aruna ma'am, I really like her. Yeah, we actually recently interviewed her for another shoot. Interviewನೇ she gave such a good vibe. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಸೆಟ್ಟಲ್ಲೂ ಅವ್ರು ಹೀಗೆ ಇರ್ತಾರೆ and it will be a very nice vibe ಅಂತ. ಹೌದು. Yes, I agree. And ನೀವು ಯೋಗರಾಜ್ ಭಟ್ ಸರ್ ಗರಡಿಲೂ ಕೂಡ ಕೆಲಸ ಮಾಡಿದ್ದೀರಾ ಫಾರ್ ಪದವಿ ಪೂರ್ವ. ಅವ್ರ ಸೆಟ್ ವೈಬ್ ಹೇಗಿರುತ್ತೆ ಆ್ಯಂಡ್ ಅವ್ರ ಸೆಟ್ಟಲ್ಲಿ ವರ್ಕ್ ಮಾಡಿದ್ದೆ ಎಕ್ಸ್ಪೀರಿಯನ್ಸಿಂದ ಏನು ಕಲ್ತಿದ್ದೀರಾ ಅಂತ ಅನ್ಸುತ್ತೆ ನಿಮಗೆ? ಪದವಿ ಪೂರ್ವ ಐ ಥಿಂಕ್ ಅಂಟಿಲ್ ನಾವು ನಾನು ನೋಡಿದಂತ ಬಿಗ್ಗೆಸ್ಟ್ ಕ್ಯಾನ್ವಸ್ ಸೆಟ್ ವೈಸ್ ಅಥವಾ ಪ್ರೊಡಕ್ಷನ್ ವೈಸ್ ನಾನು ನೋಡಿರೋದ್ರಲ್ಲಿ ಬಿಗ್ಗೆಸ್ಟ್ ಕ್ಯಾನ್ವಸ್ ಅದು. ಅಂಡ್ ಅಫ್ ಕೋರ್ಸ್ ಅವ್ರ ಪ್ರೊಡಕ್ಷನ್ ಅಂಡ್ ಅದು ಐ ಥಿಂಕ್ ಐ ಹ್ಯಾಡ್ ಆಡಿಷನ್ ಮಾಡಕ್ 1 ವರ್ಷ ಮುಂಚೆ ಮಾಡಿದ್ದು. 1 ವರ್ಷ ಆದ್ಮೇಲೆ ದೇ ಕಾಲ್ಡ್ ಅಂಡ್ ಸೆಡ್ ಆಲ್ಮೋಸ್ಟ್ ಮಾಡ್ಬೋದು ಅಂತ ಆಗಿತ್ತು. ಅದೂ ಎಲ್ಲ ಕೋವಿಡ್ ಟೈಮಲ್ಲೇ ಆಗಿದ್ದು. ಅದು ಅವರಿದ್ರೆ ಅಫ್ಕೋರ್ಸ್ ಇಲ್ ಬಿ ವೆರಿ ಫನ್. ಸೆಟ್ಟಲ್ಲಿ ಆವಾಗ ಬರ್ತಾ ಇದ್ರು, ಬಂದ್ಬಿಟ್ಟು ಏನೇನೋ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇದ್ರು. ಅಂಡ್ ನಾವೆಲ್ಲ ಅವ್ರ ಸುತ್ತಾನೆ ಇರ್ತಾ ಇದ್ವಿ. ಅವ್ರ ಸೆಟ್ಟಲ್ಲಿದ್ರೆ ಆಲ್ ಆಕ್ಟರ್ಸ್ ಅವ್ರ ಸುತ್ತಾನೆ ಇರ್ತಾ ಇದ್ವಿ. ಅಂಡ್ ಹಿ ಆಲ್ವೇಸ್ ಹ್ಯಾಡ್ ಸಮಥಿಂಗ್ ಟು ಶೇರ್. ಅದು ತುಂಬಾ ಒಳ್ಳೆ ಲರ್ನಿಂಗ್ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ವೈಬ್ ಬೇರೆ ಇರುತ್ತೆ ಅಲ್ವಾ. ಅಂಡ್ ಯು ಹ್ಯಾವ್ ಟು ಬಿ ಅ ಸರ್ಟನ್ ವೇ. ಅಷ್ಟೊಂದು ದೊಡ್ಡ ಸೆಟ್ ಅಲ್ಲಿ ಯು ಆಲ್ಸೋ ಹ್ಯಾವ್ ಟು ಬಿ ವೆರಿ ಡಿಸಿಪ್ಲಿನ್ಡ್. ಹಿಂಗೆ ಇರಬೇಕು ಅಂತ ಇರುತ್ತೆ, ಹಾಗೆ ಇರಬೇಕು. ಸೊ ಅದೊಂದು 40 ದಿನ ಶೂಟಿಂಗ್ ಇತ್ತು ಅನ್ಸುತ್ತೆ. ದಟ್ ವಾಸ್ ನೈಸ್. ಇದೆಲ್ಲದ್ರ ಮಧ್ಯ ಈ ಫೋಟೋಗ್ರಫಿ ಆಸಕ್ತಿ ಶುರು ಆಗಿದ್ದು ಯಾವಾಗ, ಹೇಗೆ, ಏನು ಕಾರಣ ನಿಮ್ಮ ಫೋಟೋಗ್ರಫಿ ಸ್ಕಿಲ್ಸ್ಗೆ? ಅಪ್ಪ ಫೋಟೋಗ್ರಫಿ ಮಾಡ್ತಾ ಇದ್ರು ಹಾಬಿ ಆಗಿ, ಅಂದ್ರೆ ನೆಗೆಟಿವ್ ಫೋಟೋಗ್ರಫಿ, ಫಿಲ್ಮ್ ಫೋಟೋಗ್ರಫಿ ಮಾಡ್ತಾ ಇದ್ರು. ಮನೇಲೇನೆ ಅಪ್ಪ ಡೆವಲಪ್ ಕೂಡ ಮಾಡ್ತಾ ಇದ್ರು. ಅಂಡ್ ಹಿ ವಾಸ್ ಆಲ್ಸೋ ಪ್ರಿಂಟಿಂಗ್, ಟೇಕಿಂಗ್ ಪ್ರಿಂಟ್ಸ್ ಅಟ್ ಹೋಮ್. ಎಕ್ಸ್ಪೋಜರ್ ಇದೆಲ್ಲ ಬರುತ್ತಲ್ಲ, ಅದ್ರಲ್ಲಿ ಮಾಡ್ತಾ ಇದ್ರು ಡಾರ್ಕ್ ರೂಮ್ ಅಲ್ಲಿ. ಸೊ ಆವಾಗಿಂದ ನಂಗೆ ನಮ್ಮ ಅಣ್ಣಂಗೆ ಸುಮ್ನೆ ಕರೆದು ಟೈಮ್ ನೋಡ್ಕೊ, ಎಷ್ಟೊತ್ತು ಮಾಡ್ಬೇಕು, ಏನ್ ಮಾಡ್ಬೇಕು ಡೆವಲಪ್ ಮಾಡುವಾಗ ಅಂತ ಸುಮ್ನೆ ಅಸಿಸ್ಟೆಂಟ್ ತರ ಡಾರ್ಕ್ ರೂಮ್ ಅಲ್ಲಿ ಇರ್ತಾ ಇದ್ವಿ. ಅದಾದ್ಮೇಲೆ US ಗೆ ಯಾವಾಗ ಹೋಗಿದ್ದು, ಐ ಥಿಂಕ್ 2022 ಅನ್ಸುತ್ತೆ. ನಮ್ಮ ಅಣ್ಣ ಅಲ್ಲಿದ್ದ. ಅಲ್ಲಿ ಹೋದಾಗ ಅಲ್ಲಿ ದೇ ಹ್ಯಾಡ್ ಜಸ್ಟ್ ಸ್ಟಾರ್ಟೆಡ್ ಡೂಯಿಂಗ್ ಫಿಲ್ಮ್ ಫೋಟೋಗ್ರಫಿ, ನೆಗೆಟಿವ್ ಫೋಟೋಗ್ರಫಿ ಅಗೇನ್. ಸೊ ಅಲ್ಲಿ ಹೋದಾಗ ಐ ಆಲ್ಸೋ ಪಿಕ್ಡ್ ಅಪ್ ಅ ಕ್ಯಾಮ್ರಾ. ಹಂಗೆ ಸ್ಟಾರ್ಟ್ ಆಗಿದ್ದು. ಇವಾಗ್ಲೂ ನಾನು ಮಾಡೋದು ಬರೀ ಫಿಲ್ಮ್ ಫೋಟೋಗ್ರಫಿ ಅಷ್ಟೇ, ಡಿಜಿಟಲ್ ಮಾಡಲ್ಲ. ಸೊ ಮನೇಲೇ ಡೆವಲಪ್ ಮಾಡಿ, ಮನೇಲೇ ಸ್ಕ್ಯಾನ್ ಮಾಡಿ, ಆ ಥರ. ಅಂದರೆ ಆ ಒಂದು ಇಂಟ್ರೆಸ್ಟ್, ಅಂದರೆ ಎನಿವೇ ನಿಮಗೆ ಮನೇಲೇ ಅದೊಂದಿತ್ತು ಆ ವಾತಾವರಣ ಎಲ್ಲ. ಬಟ್ ವಾಟ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ಫಿಲ್ಮ್ ಫೋಟೋಗ್ರಫಿ ಟು ಯು? ಐ ಥಿಂಕ್ ಅದು ಡಿಜಿಟಲ್ ಅಂದ್ರೆ ಹಿಂಗ್ ತೆಗಿತೀವಿ, ಹೀಗೆ ಕಾಣಿಸ್ಬಿಡತ್ತೆ, ಅಲ್ಲಿಗೆ ಅದು ಒಂದು ಕ್ಲೋಜರ್ ತರ. ಬಟ್ ಇದು 36 ಎಕ್ಸ್ಪೋಜರ್ ಇರತ್ತೆ ಒಂದು ಫಿಲ್ಮ್ ಅಂದ್ಮೇಲೆ ಅಲ್ವಾ. ಸೊ ಯು ಕ್ಯಾನ್ ಟೇಕ್ ಓನ್ಲಿ 36 ಪಿಕ್ಚರ್ಸ್ ಒನ್ಸ್ ಯು ಟೇಕ್ ದ ಕ್ಯಾಮ್ರಾ ಔಟ್. ನೀ ಎಲ್ಲಿ ಹೋದ್ರೂ ಕ್ಯಾಲ್ಕ್ಯುಲೇಟ್ ಮಾಡಿ ನಾನು ಇದು ಒಂಥರ ಮುಂಚೆನೆ ಥಿಂಕ್ ಮಾಡ್ಕೊಂಡು ಇಂತಿಂಥ ಪಿಕ್ಚರ್ಸ್ ತಗೊಳ್ತೀನಿ ಅಂದ್ಬಿಟ್ಟು ಹೊರಗೆಲ್ಲಾದ್ರು ಹೋದ್ರೆ 36 ಕರೆಕ್ಟಾಗಿ ಆದ್ಮೇಲೆ ತಗೊಂಡ್ ಬಂದು ಎಷ್ಟು ಒಂದು 10-15 ದಿನ ಆದ್ಮೇಲೆ ಹೆಂಗ್ ತೆಗ್ದಿದೀವಿ ಅಂತ ಗೊತ್ತಾಗತ್ತೆ. ಒಂದೊಂದ್ಸಲಿ ಫೋಟೋಸೇ ಬಂದಿರಲ್ಲ, ಒಂದೊಂದ್ಸಲಿ ಫೋಕಸ್ ಇರಲ್ಲ. ಎಲ್ಲದು ಮ್ಯಾನ್ಯಲ್, ಕಂಪ್ಲೀಟ್ಲಿ ಅಪರ್ಚರ್ ಆಗಿರ್ಬೋದು, ಶಟರ್ ಸ್ಪೀಡ್, ಎವ್ರಿಥಿಂಗ್ ಯು ಹ್ಯಾವ್ ಟು ಸೆಟ್ ಅಂಡ್ ಮ್ಯಾನ್ಯುಯಲಿ ಫೋಕಸ್ ಅಂಡ್ ಯು ಹ್ಯಾವ್ ಟು ಡೂ. ಸೊ ಐ ಲೈಕ್ ದ ಸ್ಲೋನೆಸ್ ಅಂಡ್ ಸ್ಟಿಲ್ನೆಸ್ ಆಫ್ ಇಟ್. ಅಂದ್ರೆ ಅಷ್ಟು ಎಲ್ಲ ಫಾಸ್ಟ್ ನಡೀತಿರುವಾಗ ಅದೊಂದು ಸ್ಲೋ ಆಗಿ ಫೋಟೋ ಅಂತ ತೆಗೆದ್ಮೇಲೆ 10 ದಿನ ಆದ್ಮೇಲೆ ಅದು ಹೇಗಿದೆ ಅಂತ ವೇಟ್ ಇರುತ್ತೆ ಫೋಟೋ. ಐ ಅಗ್ರಿ. ಆಂಗ್ಸೈಟಿನೂ ಅಷ್ಟೇ ಇರುತ್ತೆ. ಅದು ಅಪ್ಪನ ಜೊತೆ ಡೆವಲಪ್ ಮಾಡ್ತಿರ್ತೀನಿ ಒಂದೊಂದ್ಸಲಿ, ಚೆನ್ನಾಗ್ ಬಂದಿಲ್ಲ ಅಂದ್ರೆ ಅವ್ರೇನಾರು ಅನ್ಬಿಟ್ರೆ, ಫೋಟೋಸೇ ಬಂದಿಲ್ಲ ಅಂದ್ರೆ ಗೊತ್ತಾಗಲ್ವಲ್ಲ. 36ರಲ್ಲಿ ಒಂದು 20 ಚೆನ್ನಾಗ್ ಬಂದ್ರೆ ಹೆಚ್ಚಿಂದು. ಸೊ ಆ ಥರ ಐ ಲೈಕ್ ದ ಸ್ಲೋನೆಸ್ ಆಫ್ ಇಟ್. ಒಂಥರ ಥೆರಪ್ಯೂಟಿಕ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ನಿಮ್ಮ ಒಂದು ಫೋಟೋಗ್ರಫಿ ಕ್ಲಿಕ್ಸ್ಗೆಲ್ಲ ನೀವು ಮ್ಯಾಂಡೀಸ್ ನೆಗೆಟಿವ್ ಅಂತ ಕರಿತೀರಾ. ವೈ ಡಿಡ್ ಯು ಚೂಸ್ ದಿಸ್? ನೀವೇ ಚೂಸ್ ಮಾಡಿದ್ದ, ಯಾರು ಸಜೆಸ್ಟ್ ಮಾಡಿದ್ದ? ನಾನೇ ಚೂಸ್ ಮಾಡಿದ್ದು. ಐ ವಾಸ್ ವೆರಿ ಶೈ. ಅದು ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಹೇಳಿರಲಿಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗೂ ಹೇಳಿರಲಿಲ್ಲ. ತುಂಬಾ ಒಂಥರ ಅಯ್ಯಯ್ಯೋ ಅಂತ. ಮ್ಯಾಂಡಿ ಅಂತ ಫ್ರೆಂಡ್ಸ್ ಕರೀತಾರೆ ನನ್ನ.
ಕಾಲೇಜಲ್ಲಿ, ಸ್ಕೂಲಲ್ಲಿ. ಸೊ ಸೀಕ್ರೆಟ್ ಆಗಿ ಆ ಹೆಸರಿಟ್ಟು ಶುರು ಹೌದು ಮಾಡಿದ್ರಿ. ಹೌದು. ಬಟ್ ಇವಾಗ ಎಲ್ರಿಗೂ ಗೊತ್ತಿದೆ ಇವಾಗ Let You Do This ಅಂತ. ತುಂಬಾ ಆಕ್ಚುಲಿ ಕ್ರಿಯೇಟಿವ್ ಆಗಿ ಇದೆ ನೇಮ್ ಕೂಡ. ಅಂಡ್ ಸೇಮ್ ಲೈಕ್ ಯುವರ್ ಫೋಟೋಗ್ರಫಿ ಆಲ್ಸೋ ವೆರಿ ಕ್ರಿಯೇಟಿವ್ ಅಂಡ್ ಯುನೀಕ್. ಥ್ಯಾಂಕ್ ಯು. ನಿಮಗೆ ತುಂಬ ಫೋಟೋಗ್ರಫಿಲಿ ಚಾಲೆಂಜಿಂಗ್ ಅನ್ಸೋ ಅಂಶ ಯಾವುದು? ಫೋಟೋಗ್ರಫಿಲಿ ಚಾಲೆಂಜಿಂಗ್, ಐ ಥಿಂಕ್ ಫಿಲ್ಮ್ ಫೋಟೋಗ್ರಫಿ ಲೋ ಲೈಟ್ ಇಸ್ ದ ಚಾಲೆಂಜ್ ಫಾರ್ ಎವ್ರಿ ಒನ್. ಗ್ರೇನ್ಸ್ ಬಂದ್ಬಿಡುತ್ತೆ, ಅಂದ್ರೆ ನೆಗೆಟಿವ್ ಇರತ್ತಲ್ಲ ರೀಲ್ಸ್ ಅಲ್ಲಿ, ಗ್ರೇನ್ಸ್ ಆಲ್ರೆಡಿ ಇರುತ್ತೆ. ಅದು ಎಷ್ಟು ಬೆಳಕು ಬೀಳತ್ತೆ ಅನ್ನೋದ್ರ ಮೇಲೆ ಸ್ಮಾಲ್ ಗ್ರೇನ್ಸ್ ಎಕ್ಸ್ಪೋಸ್ ಆಗುತ್ತೆ, ಮೀಡಿಯಂ ಸೈಜ್ ಗ್ರೇನ್ಸ್ ಎಕ್ಸ್ಪೋಸ್ ಆಗುತ್ತೆ, ಅಥವಾ ಬಿಗ್ ಸೈಜ್ ಗ್ರೇನ್ಸ್ ಎಕ್ಸ್ಪೋಸ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ತೀರಾ ಲೋ ಲೈಟ್ ಇರುವಾಗ ಏನು ಮಾಡೋಕ್ಕಾಗಲ್ಲ. ಇಟ್ ವಿಲ್ ಆಲ್ ಲುಕ್ ವೆರಿ ಬಿಗ್ ಗ್ರೇನ್ಸ್, ಒಂಥರ ಅಂದ್ರೆ ಇವಾಗ ವಿ ಆಲ್ ಆಡ್ ಗ್ರೇನ್ಸ್ ಟು ಆರ್ ಪಿಕ್ಚರ್ಸ್ ಟು ಲುಕ್ ಒಂಥರ ವಿಂಟೇಜ್ ಫೀಲ್. ಬಟ್ ನಮ್ಮ ಅಪ್ಪಂಗೂ ನನಗೂ ಅದೇ ಯಾವಾಗ್ಲೂ ಇದಾಗತ್ತೆ ಡಿಸ್ಕಷನ್. ಐ ಲೈಕ್ ಒಂಥರ ಆ ವಿಂಟೇಜ್ ವೈಬ್. ಆ ಕಲರ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಒಂದು ಚೂರು ತಪ್ಪು ಮಾಡಿದ್ರು ಒಂದು ಸ್ವಲ್ಪ ಬ್ರೌನಿಶ್ ಟಿಂಟ್ ಬರೋದು ಅಥವಾ ಟೀಲ್ ಟಿಂಟ್ ಬರೋದು ಎಲ್ಲ ನನ್ಗೆ ಇಷ್ಟ ಆಗತ್ತೆ. ನಮ್ಮಪ್ಪ ಏನದ್ ವಿಂಟೇಜ್ ಫೀಲ್ ಅಂದ್ರೆ ಏನದು ಇಲ್ಲ, ಕಲರ್ಸ್ ಕ್ಲೀನ್ ಆಗಿ ಯಾವ ಕಲರ್ ಕಣ್ಣು ಕಾಣುತ್ತೋ ಆ ಕಲರ್ ಕಾಣಬೇಕು, ಅಂದ್ರೆ ನೀನ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅವ್ರದ್ದು ವಾದ. ಅಂಡ್ ಹಿ ಆಲ್ಸೋ ಏನ್ ಗ್ರೇನ್ಸ್ ಬರಬಾರ್ದು, ಫೈನ್ ಗ್ರೇನ್ಸ್ ಇರಬೇಕು, ಅದ್ ಗ್ರೇನ್ಸ್ ಇದೆ ಅಂತಾನೆ ಗೊತ್ತಾಗಬಾರ್ದು, ಅದ್ ಫಿಲ್ಮ್ ಅಂತಾನೆ ಗೊತ್ತಾಗಬಾರ್ದು ಅಂತ ನಮ್ಮಪ್ಪಂಗೆ. ಡಿಜಿಟಲ್ ಫಿಲ್ಮ್ ಆಗಿ ಗೊತ್ತಾಗಬಾರ್ದು. ಐಸೆ ಹಾಗಾದ್ರೆ ಫಿಲ್ಮ್ ಅಲ್ಲಿ ಇಷ್ಟು ಕಷ್ಟ ಏನಕ್ಕೆ ಮಾಡಬೇಕು ಅಂತ. ಸೊ ದಟ್ಸ್ ದ ಚಾಲೆಂಜ್. ಲೋ ಲೈಟ್ ಇರುವಾಗ ಕಷ್ಟ ಆಗುತ್ತೆ. Your work, which is one of my favorite, is The Last Happy Customer. ಥ್ಯಾಂಕ್ ಯು. ಅಂಡ್ ಅದರಲ್ಲಿ ನಿಮ್ ಡೈರೆಕ್ಷನ್ ಇಷ್ಟಪಡ್ಬೇಕಾ ಅಥವಾ ನೀವು ಸೇಲ್ಸ್ ಗಲಾಗಿ ಮಾಡಿರೋ ಆಕ್ಟಿಂಗ್ ಇಷ್ಟ ಪಡ್ಬೇಕಾ? ಎರಡೂ ತುಂಬಾ ಚೆನ್ನಾಗಿದೆ. ಹೌ ಡಿಡ್ ದಿಸ್ ಪ್ರಾಜೆಕ್ಟ್ ಹ್ಯಾಪನ್? ಎಲ್ಲಿ ಫಸ್ಟ್ ವರ್ಡ್ ಸೃಷ್ಟಿಯಾಗಿದ್ದು? ಇದು ನನಗೆ ಡೈರೆಕ್ಷನ್ ಮಾಡಬೇಕು ಅಂತಲೂ ಮುಂಚಿಂದ ಇಷ್ಟ ಇತ್ತು. ನಮ್ಮ ಮನೇಲಿ ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಆ್ಯಕ್ಟಿಂಗಿಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಬಟ್ ಡೈರೆಕ್ಷನ್ ಮಾಡು ಅಂತ ಅಮ್ಮಂಗೆ ಇಷ್ಟ. ನೀನು ಡೈರೆಕ್ಟರ್ ಆದರೆ ಚೆನ್ನಾಗಿರತ್ತೆ ಅಂತ ಅಲ್ಲಿಂದ ಅಮ್ಮನ ಕಡೆಯಿಂದ ಒಂದು ನಡ್ಜಿತ್ತು. ಬಿಟ್ಟರೆ ನನಗೂ ಒಂದು ಕತೆ ಬರೆಯೋದಾಗಲಿ ಅದೆಲ್ಲ ಚಿಕ್ಕ ವಯಸ್ಸಿಂದನೂ ಇಷ್ಟ ಇತ್ತು. ಸೊ ಆಮೇಲೆ ಸೆಟ್ಗೆ ಪ್ರತಿ ಸಲ ಮೂವಿ ಮಾಡಕ್ಕೆ ಹೋಗುವಾಗ್ಲೂ ನಾನಾಗಿದ್ರೆ ಇದನ್ನು ಹೆಂಗೆ ಮಾಡ್ಬೋದಿತ್ತು, ಹೇಗೆ ಮಾಡ್ತಿದ್ನೇನೋ, ಅಂದರೆ ಎಲ್ಲದೂ ಪರ್ಸ್ಪೆಕ್ಟಿವ್ಸ್ ಡಿಫ್ರೆಂಟ್ ಆಗಿರತ್ತಲ್ವಾ ಅಂತ ಯಾವಾಗಲೂ ಒಂದು ಥಾಟ್ ಬರ್ತಿತ್ತು. ಆ್ಯಂಡ್ ದಟ್ ಕ್ರಿಯೇಟಿವ್ ಕಂಟ್ರೋಲ್ ಅನ್ನೋದು ಐ ಥಿಂಕ್ ಎಲ್ಲರೂ ಇಷ್ಟಪಡುವಂಥ ಇದನ್ಸತ್ತೆ. ನಾನು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ. ಸೊ ನನ್ನ ಕಸಿನ್ ರಶ್ಮಿ ಚಂಡೂರು, ಶಿ ಈಸ್ ಅನ್ ಆಥರ್, ತುಂಬ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಅವರು ಹೇಳ್ತಾ ಇದ್ರು ಸಿಗ್ದಾಗ್ಲೆಲ್ಲ, ನಾನು ಏನಾದ್ರು ಮಾಡಬೇಕು ಅಂತಿದ್ದೀನಿ, ಐ ಲೈಕ್ ದ ಮೀಡಿಯಾ ಸ್ಪೇಸ್ ಅಂತ. ಹಾಗೆ ಒಂದಿನ ಮಾಡೇ ಬಿಡೋಣ ಈ ವರ್ಷ ಡಿಸೆಂಬರ್ ಅಷ್ಟೊತ್ತಿಗೆ ಆಗಲೇಬೇಕು ಅಂದ್ಬಿಟ್ಟು ಐ ಥಿಂಕ್ January 1st ಕರೆಕ್ಟ್ 12 ಗಂಟೆಗೆ ಅದೇ ಮೆಸೇಜ್ ಕಳಿಸಿದ್ದು ನ್ಯೂ ಇಯರ್ ವಿಶ್ಗೆ. ಈ ಸಲ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ, ಹ್ಯಾಪಿ ನ್ಯೂ ಇಯರ್ ಅಂತ. ಹಾಗೆ ಸಿಕ್ಬಿಟ್ಟು ಐ ಥಿಂಕ್ ನೆಕ್ಸ್ಟ್ ಮಂತ್ ವಿ ವರ್ ಥಿಂಕಿಂಗ್ ಯಾವ್ದು ಮಾಡೋದು, ಏನು ಥರ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ, ತೀರಾ ಎಮೋಷ್ನಲಿ ಹೆವಿ ಇದ್ರೆ ಅಥವಾ ಟೆಕ್ನಿಕಲಿ ಹೆವಿ ಇದ್ರೆ ಪುಲ್ ಆಫ್ ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸೇ ಇಲ್ಲ ಇಬ್ರಿಗೂ. ಸೊ ಒಂದು ಸಿಂಪಲ್ ಆಗಿರೋ ಕತೆ ತಗೊಳ್ಳೋಣ ಅಂದ್ಬಿಟ್ಟು ಅವ್ರ ಬ್ಲಾಗ್ನು ಕೂಡ ಬರೀತಾ ಇದ್ರು. ಸೊ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ವಿ ಯಾವ್ದು ಮಾಡ್ಬೋದು ಅಂತ. 2011 ಅವ್ರು ಬರೆದಿದ್ದು ಇದು ಕತೆ, ದ ಲಾಸ್ಟ್ ಹ್ಯಾಪಿ ಕಸ್ಟಮರ್. ಅದನ್ನ ಓದಿದಾಗ ಇದನ್ನ ಪುಲ್ ಆಫ್ ಮಾಡ್ಬೋದು ಅನ್ಸತ್ತೆ. 1-2 ಪೇಜ್ ಬರ್ದಿದ್ರು ಅಷ್ಟೇ, 1.5 ಪೇಜಲ್ಲಿ ಕಥೆ ಮುಗಿಯತ್ತೆ ಅದು. ಅದನ್ನ ಆಮೇಲೆ ಅವರು ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿದ್ರು, ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ. ಫಸ್ಟ್ ಓದಿದ್ದೆ ಅದು, ಇಬ್ರಿಗೂ ಇದು ಮಾಡೋಣ ಅಂತ ಇಷ್ಟ ಆಗೋಯ್ತು. ಹಂಗೆ ಅದು ಸ್ಟಾರ್ಟ್ ಆಗಿದ್ದು. ನೀವು ಎಷ್ಟು ಟೈಮ್ ತಗೊಂಡ್ರಿ ಲೈಕ್ ಟು ಕಂಪ್ಲೀಟ್ಲಿ ಫಿನಿಶ್ ದಟ್ ಸ್ಮಾಲ್ ಪ್ರಾಜೆಕ್ಟ್? ಸೀರಿಯಸ್ ಆಗಿ ಐ ಥಿಂಕ್ 1.5-2 ತಿಂಗಳಾಯ್ತು ಅನ್ಸುತ್ತೆ. ಯಾಕೆಂದ್ರೆ ನನ್ಗೂ ಆಕ್ಟಿಂಗ್ ಬೇರೆ ಕಮಿಟ್ಮೆಂಟ್ಸ್ ಇತ್ತು. ಆ್ಯಂಡ್ ಶೀ ಈಸ್ IT ಇದು, ಶಿ ಓನ್ಸ್ ಅ ಸಾಫ್ಟ್ವೇರ್ ಕಂಪನಿ. ಸೊ ಇಬ್ರದ್ದು ಟೈಮ್ ಮ್ಯಾಚ್ ಮಾಡಿಕೊಂಡು ಮಾಡಿದ್ದು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಐ ರಿಯಲಿ ಆ್ಯಂಡ್ ಐ ಗೆಸ್ ಅದು 1 lakh ವ್ಯೂಸ್ ಕೂಡ ಕ್ರಾಸ್ ಮಾಡಿದೆ. ಐ ವಿಶ್ ಇನ್ನೂ ಹೆಚ್ಚು ಜನ ಅದನ್ನ ನೋಡಬೇಕಂತ, ಬಿಕಾಸ್ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಈಸಿಲಿ ಯು ಕ್ಯಾನ್ ಕನೆಕ್ಟ್ ಟು ಇಟ್ ಆ್ಯಂಡ್ ಎಂಜಾಯ್ ದ ಹೋಲ್ 16 minutes ಐ ಗೆಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ವರ್ಕ್ ಅದು. ಥ್ಯಾಂಕ್ ಯು.
ಹುಡುಗಿರು ನನ್ ಆ ಶಾರ್ಟ್ ಫಿಲ್ಮ್ಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಇಟ್ಸ್ ಸೋ, ನಾನು ಹೇಳ್ತಿದ್ನಲ್ಲ, ನಾನು ಐ ಫೀಲ್ ನಾನು ಆ ಎಕ್ಸ್ಪೀರಿಯನ್ಸು ಮಾಡಿದ್ದೀನಿ. ಹೌದಾ? ಯಾ, ನಾಟ್ ಲೈಕ್ ಅಂದರೆ ರೂಟ್ ಸೇಲ್ಸ್ಗಳೆಲ್ಲ ಇರಲಿಲ್ಲ, ಬಟ್ ಒಂದು ಡ್ರೆಸ್ ನೋಡೋದು ಅಥವಾ ಟ್ರೈಯಿಂಗ್ ಇಟ್ ಔಟ್, ಅದೆಲ್ಲ ಐ ಫೆಲ್ಟ್ ರಿಯಲಿ ಗುಡ್ ವೆನ್ ಐ ವಾಸ್ ವಾಚಿಂಗ್ ದಟ್ ಫಿಲ್ಮ್. ಥ್ಯಾಂಕ್ಸ್. ಯಾ. ಆ್ಯಂಡ್ ಇವಾಗ ನಿಮ್ಮ ಡೈರೆಕ್ಷನ್ ಬಗ್ಗೆ ಎಷ್ಟೊಂದು ಜನಕ್ಕೆ ಕುತೂಹಲ ಇದೆ ಅನಿಸುತ್ತೆ. ಆ್ಯಂಡ್ ವೈ ಡೈರೆಕ್ಷನ್? ನೀವು ಹೇಳ್ತಿದ್ರಿ ಆವಾಗಲೇ ಒಂದು ಕ್ರಿಯೇಟಿವ್ ಕಂಟ್ರೋಲ್ ಇರುತ್ತೆ ಅಂತೆಲ್ಲನೂ, ಬಟ್ ಡೈರೆಕ್ಷನ್ನಲ್ಲಿ ವಾಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್, ಅಟ್ ದ ಸೇಮ್ ಟೈಮ್ ವಾಟ್ ಈಸ್ ದಿ ಮೋಸ್ಟ್ ಕ್ರಿಯೇಟಿವ್ ಪಾರ್ಟ್ ಆಫ್ ಡೈರೆಕ್ಟಿಂಗ್ ಎನಿಥಿಂಗ್? ಅದು ಮೋಸ್ಟ್ ಕ್ರಿಯೇಟಿವ್ ಪಾರ್ಟ್ ಅಂದ್ರೆ ಅದೇ ಕಂಟ್ರೋಲ್. ಐ ಲವ್ ಹ್ಯಾವಿಂಗ್ ಕಂಟ್ರೋಲ್ ಸೆಟ್ಟಲ್ಲಿ. ಹಾ, ಅಂದ್ರೆ ಈ ಕಲರ್ ಬೇಡ ಅಂದ್ರೆ ಈ ಕಲರ್ ಬೇಡ ಆ ಫ್ರೇಮಲ್ಲಿ ಅಷ್ಟೇ. ಸೊ ಅದು ತುಂಬಾ ಖುಷಿ ಆಗತ್ತೆ. ಕಲಿಯೋದು ಸಿಕ್ಕಾಪಟ್ಟೆ ಇದೆ. ಅದೂನು ಕಲಿಯೋದು ಅಫ್ಕೋರ್ಸ್ ವಿ ಆಲ್ ಲೈಕ್ ಅಲ್ವಾ, ಹೊಸದು ಎಕ್ಸ್ಪ್ಲೋರ್ ಮಾಡೋದು, ಕಲಿಯೋದು, ಅದೊಂದು ಖುಷಿ. ಅದಕ್ಕೂ ಶ್ರೀನಿಧಿ ಬೆಂಗಳೂರು ಅವ್ರದ್ದು ಡೈರೆಕ್ಷನ್ ಮತ್ತೆ ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ ಇತ್ತು. ಅದನ್ನ ಅದೇ ಬ್ಲಿಂಕ್ ಡೈರೆಕ್ಟರ್, ಸೊ ಅದನ್ನ ಅಟೆಂಡ್ ಆಗಿ ಮಾಡಿದ್ದು. ಚಾಲೆಂಜಿಂಗ್ ಐ ಥಿಂಕ್ ಫಸ್ಟ್ ಟೈಮು ಏನೋ ಗೊತ್ತಿಲ್ಲ, ತುಂಬಾ ಕಷ್ಟಪಟ್ಟೆ. ಬಿಕಾಸ್ ಹೇಗ್ ಮಾಡೋದು ಅಂತಾನೆ ಗೊತ್ತಿಲ್ವಲ್ಲ, ಫ್ರಮ್ ದ ಸ್ಕ್ರಾಚ್. ಗೈಡ್ ಮಾಡಕ್ಕೆ ಎಲ್ಲ ಕಡೆ ಇದ್ರು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಟೇಕ್ ಅ ಕಾಲ್. ಐ ಥಿಂಕ್ ಇಂಥ ಸ್ಕೆಡ್ಯೂಲಲ್ಲಿ ಇಷ್ಟು ಶಾರ್ಟ್ಸ್ ಏನಾದರೂ ಆಗಿ ಮುಗಿಸ್ಲೇಬೇಕು. ಮಳೆ ಬರುತ್ತೋ ಬಿಸಿಲು ಬರುತ್ತೋ ಏನೋ ಮಾಡಿ ಮುಗಿಸ್ಬೇಕು ಅನ್ನೋದು ಅದೊಂದು, ಅದೇ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಆಕ್ಟಿಂಗ್ ಅಂದ್ರೆ ಹಿಂದಿನ ದಿನ ಸ್ಕ್ರಿಪ್ಟ್ ನೋಡ್ಕೊಂಡು ಸ್ವಲ್ಪ ಪ್ರಿಪೇರ್ ಆದ್ರೆ ಒಂದು ಐಡಿಯಾ ಇರುತ್ತೆ. ಇದಷ್ಟು ಜನದ್ದು ನೋಡ್ಕೊಳ್ಳೋದು ಒಂದು ಸ್ವಲ್ಪ, ಐ ಥಿಂಕ್ ಪ್ರಾಬಬ್ಲಿ ದೊಡ್ಡ ಸೆಟ್ಟಲ್ಲಿ ಎಲ್ಲದಕ್ಕೂ EP ಅಂತ ಇರ್ತಾರೆ, ಲೈನ್ ಪ್ರೊಡ್ಯೂಸರ್ ಇರ್ತಾರೆ, ಎಲ್ಲದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಯ್ತು ಅಂತ ಅನ್ನಿಸ್ತು ಒಂದು ಸ್ವಲ್ಪ. ಎಲ್ಲರನ್ನು ಮ್ಯಾನೇಜ್ ಮಾಡೋದು, ಎಲ್ಲದನ್ನೂ ಮ್ಯಾನೇಜ್ ಮಾಡೋದು. ಆಮೇಲೆ ತುಂಬಾ ಲೊಕೇಶನ್ಸ್ ಇತ್ತು, ನೀವು ನೋಡಿರ್ತೀರ, ಕ್ಯಾಫೆಟೇರಿಯಾ ಇದೆ, ಆಫೀಸ್ ಇದೆ, ಆಮೇಲೆ ಶೋರೂಮ್ ಸಿಗೋದು ಚಾಲೆಂಜ್ ಆಯ್ತು. ಯಾಕೆಂದ್ರೆ ಪ್ರಾಬ್ಲಮ್ ಏನಂದ್ರೆ ಅದೇ ಡೆಮಾಲಿಷ್ ಆಗತ್ತಲ್ಲ ಲಾಸ್ಟ್ ಅಲ್ಲಿ. ಸೊ ಎವ್ರಿ ಒನ್ ಇಸ್ ಲೈಕ್ ಅಯ್ಯೋ ಬ್ಯಾಡ್ ಲಕ್, ಅದು ಆ ಥರ ತೋರಿಸ್ಬಿಟ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 12-13 ಶೋರೂಮ್ಗೆ ಹೋಗಿ ಕೇಳಿದ್ದು, ಇದೊಂದು ಓಕೆ ಆಯ್ತು. ಹಾ, ಬಟ್ ತುಂಬಾ ಇಷ್ಟ ಆಗಿದ್ದು ಇದೆ ಓಕೆ ಆಯ್ತು ಸದ್ಯ. ಆ್ಯಂಡ್ ಆ್ಯಕ್ಚುಲಿ ಈ ನಿಮ್ಮ ಶಾರ್ಟ್ ಫಿಲ್ಮ್ ಲಾಸ್ಟ್ ಹ್ಯಾಪಿ ಕಸ್ಟಮರಲ್ಲಿ ನೀವೇ ಎಡಿಟಿಂಗಿಗೂ ಕೂತಿದ್ರಿ ಅಂತ ಹೇಳಿದ್ದೀರಾ. ಈ ಎಡಿಟಿಂಗ್ದು ಲೈಕ್ ಆಲ್ರೆಡಿ ನಾಲೆಡ್ಜ್ ಇತ್ತಾ, ಆರ್ ಯು ವಾಂಟೆಡ್ ಟು ಬಿ ಇನ್ವಾಲ್ವ್ಡ್ ಇನ್ ದ ಎಡಿಟಿಂಗ್ ಪ್ರೋಸೆಸ್ ಆಲ್ಸೋ, ಆ್ಯಂಡ್ ಆಮೇಲೆ ಹೋಗ್ತಾ ಯು ಲರ್ನ್ ದಟ್ ಎಡಿಟಿಂಗ್ ಪ್ರೋಸೆಸ್? ಎಡಿಟಿಂಗ್ ಸ್ವಲ್ಪ ಬರ್ತಾ ಇತ್ತು, ಅಂದ್ರೆ ಏನ್ ಕಟ್ಸ್ ಮಾಡೋದು, ಪ್ಲೇಸ್ ಮಾಡೋದು, ಕಲರಿಂಗ್ ಎಲ್ಲ ಬರಲ್ಲ ಬಿಡಿ, ಇನ್ನೂ ಬರಲ್ಲ. DI ಬೇರೆ ಕಡೆನೆ ಮಾಡಿಸಿದ್ದು. ಬಟ್ ಕಥೆನ ಹೆಂಗೆ ತಗೊಂಡ್ ಹೋಗ್ಬೇಕು ಅಂತ ನನಗ್ ಗೊತ್ತಿತ್ತಲ್ವಾ. ನನ್ಗೆ ಐ ಡೋಂಟ್ ಥಿಂಕ್ ಐ ಹ್ಯಾಡ್ ದ ಸ್ಕಿಲ್ ಟು ಕನ್ವೆ ಟು ಎನ್ ಎಡಿಟರ್ ಟು ಟೆಲ್ ಹಿಂಗೆ ಈ ಶಾರ್ಟ್ಸ್ ಇಲ್ಲಿ ಬರಬೇಕು ಅಂತ. ಅಂಡ್ ಐ ಥಾಟ್ ಶೂಟಿಂಗ್ ಅಲ್ಲಿ ನಾನು ಬರ್ಕೊಂಡಿದ್ದೀನಿ, ADs ಎಲ್ಲ ಬರ್ಕೊಂಡಿದ್ರು ಯಾವ್ಯಾವ ಶಾರ್ಟ್ ಎಲ್ಲೆಲ್ಲಿ ಅಂತ. ಸೊ ನಾನೇ ಕೂತ್ಬಿಟ್ಟು ಮಾಡ್ಬಿಟ್ರೆ ಒಂದ್ ಸ್ವಲ್ಪ ಬೇಗ ಮತ್ತೆ ಈಸಿಯಾಗಿ ಆಗ್ಬೋದು ಅಂತ. ಅಂಡ್ ಎಡಿಟಿಂಗ್ ತುಂಬಾ ಇಷ್ಟ ನನ್ಗೆ. ನನ್ಗೆ ಆಲ್ಮೋಸ್ಟ್ ಐ ಕ್ಯಾನ್ ಸೇ ಡೈರೆಕ್ಷನ್ಗಿಂತ ಎಡಿಟಿಂಗ್ ಐ ರಿಯಲಿ ಲೈಕ್ಡ್ ವೈಲ್ ಡೂಯಿಂಗ್. ಸೊ ಅದೂ ಡಾವಿನ್ಚಿಲಿ ಎಡಿಟ್ ಮಾಡಿದ್ದು. ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಪ್ರೀಮಿಯರ್ ಪ್ರೋಲಿ ಒಂದು ಚಿಕ್ಕದು ಯೂಟ್ಯೂಬ್ ವಿಡಿಯೋಸ್ ಏನೋ ಎಡಿಟ್ ಮಾಡ್ತಿದ್ದೆ ಅನ್ಸುತ್ತೆ. ಸೊ ಫಸ್ಟ್ ಟೈಮ್ ಫುಲ್ ಕನ್ವಿಕ್ಷನ್ ಅಲ್ಲಿ ನಾನು ಎಡಿಟಿಂಗ್ ಮಾಡ್ತೀನಿ ಬಿಡಿ ಅಂತ ಪ್ರೊಡ್ಯೂಸರ್ಗೆ, DOPಗೆ ಎಲ್ಲ ಹೇಳ್ಬಿಟ್ಟು ಅಯ್ಯೋ ಇದು ಹೆಂಗ್ ಮಾಡೋದು ಅಂತ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದ್ದು. ಟೈಮ್ ಹಿಡೀತು. ಬಟ್ ಆಸ್ ಅ ಡೈರೆಕ್ಟರ್ ನಿಮಗೆ ಯಾವ ಜಾನರ್ ಲೈಕ್ ಪಿಕ್ ಮಾಡಬೇಕಂತ ಆಸಕ್ತಿ ಇದೆ, ಆರ್ ಇದು ಚಾಲೆಂಜಿಂಗ್ ಇದೆ, ಸೊ ಐ ವಾಂಟ್ ಟು ಪಿಕ್ ದಿಸ್ ಜಾನರ್ ಅಂತ ಅನ್ಸಿದ್ದಿದೆಯಾ? ಜಾನರ್ ಆಕ್ಚುಲಿ ನನ್ಗೆ ಎಲ್ಲ ಜಾನರು ನೋಡಕ್ಕಂತೂ ಇಷ್ಟ ಆಗತ್ತೆ. ಐ ಕ್ಯಾನ್ ಸೇ ಐ ಲೈಕ್ ಥ್ರಿಲ್ಲರ್ಸ್ ಲಿಟಲ್ ಬಿಟ್ ಮೋರ್, ಬಟ್ ಹೇಳಕ್ಕಾಗಲ್ಲ. ಒಂದೊಂದ್ಸಲಿ ಐ ಫೀಲ್ ಲೈಕ್ ವಾಚಿಂಗ್ ಮೈಂಡ್ಲೆಸ್ ಆಗಿರೋದು ಯಾವ್ದಾದ್ರು ನೋಡ್ಬೇಕು, ನಂಗೆ ತಲೆ ಓಡ್ಸಕ್ ಇಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಡೈರೆಕ್ಟ್ ಮಾಡುವಾಗ ಐ ಥಿಂಕ್ ಐ ವಾಂಟ್ ಟು ಚೂಸ್ ಮಿಕ್ಸ್ ಜಾನರ್ಸ್ ಅಂತ ಅನ್ಸುತ್ತೆ. ಈಗ ಕಾಮಿಡಿ, ಹಾರರ್ಸು ಆ ಥರ ಎಲ್ಲ. ಸೊ ಸೆಪ್ಟೆಂಬರ್ ಅಲ್ಲಿ ವಿ ಆರ್ ಥಿಂಕಿಂಗ್ ವಿಲ್ ಡೂ ಒನ್ ಮೋರ್ ಅಂತ ಶಾರ್ಟ್.
ಅಂಡ್ ವಿ ಆರ್ ವೆರಿ ಮಚ್ ವಾಂಟಿಂಗ್ ಟು ಡೂ ಅ ಸ್ಪೋರ್ಟ್ಸ್ ಥ್ರಿಲ್ಲರ್. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಜಾನರ್ ಅಂತ. ಐ ಗೆಸ್ ನೀವೇ ಇಂಟ್ರೊಡ್ಯೂಸ್ ಮಾಡೋದು ಅನ್ಸುತ್ತೆ, ಈ ತರ ಒಂದು ಜಾನರ್ ಶುರು ಮಾಡ್ತಾ ಇದೀವಿ ನಾವು, ಸ್ಪೋರ್ಟ್ಸ್ ಥ್ರಿಲ್ಲರ್. ಗೊತ್ತಿಲ್ಲ, ಯಾವ್ದೋ ಒಂದು 2 ಶಿ ಮೆನ್ಷನ್ಡ್ ನಮ್ ರೈಟರ್ ದಟ್ ಶಿ ಹ್ಯಾಸ್ ಸೀನ್ ಅಂತ. ಬಟ್ ಅದೇ ನೋಡ್ಬೇಕು ಅಂದ್ರೆ ಚೀಟಿಲಿ ಪಿಕ್ ಮಾಡಿದ್ವಿ. 2 ಜಾನರ್ ಮಿಕ್ಸ್ ಮಾಡ್ಬೇಕು ಅಂತ, ಒಂದ್ ಸ್ಪೋರ್ಟ್ಸ್ ಬಂತು, ಒಂದು ಥ್ರಿಲ್ಲರ್. ಓಕೆ, ಸ್ಪೋರ್ಟ್ಸ್ ಥ್ರಿಲ್ಲರ್ ಬರೆಯೋಣ ನೆಕ್ಸ್ಟ್ ಅಂತ ಥಿಂಕಿಂಗ್. ವೆರಿ ನೈಸ್, ವೆರಿ ನೈಸ್. ಆಸ್ ಆಕ್ಟರ್ ಯಾವ ಜಾನರ್ನ ನೀವು ಜಾಸ್ತಿ ಪರ್ಫಾರ್ಮ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಆರ್ ಇಟ್ಸ್ ಚಾಲೆಂಜಿಂಗ್ ಆ್ಯಂಡ್ ಇಟ್ಸ್ ಫನ್ ಎಟ್ ದ ಸೇಮ್ ಟೈಮ್ ಅಂತ ಅನ್ಸುತ್ತೆ? ಫನ್ ಗೊತ್ತಿಲ್ಲ, ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾವರ್ಟೆಡ್ ಕ್ಯಾರೆಕ್ಟರ್ಸ್ ಮಾಡಕ್ಕೆ ಫನ್ ಇರ್ಬೋದು. ಸೊ ದಟ್ ಆಫ್ ಸ್ಕ್ರೀನು ಫನ್ ಆಗಿರಬಹುದೇನೋ ಆ ಟೈಮಲ್ಲಿ. ಬಟ್ ಒಂದ್ ಸ್ವಲ್ಪ ಸೀರಿಯಸ್ ರೋಲ್ ಅಂತ ಮಾಡ್ರೆ ಒಂಚೂರು ಬೆಳಗಿಂದ ಸೀರಿಯಸ್ ಆಗಿ ಕೂತಿರ್ಬೇಕಾಗತ್ತೆ. ಅದನ್ನು ಒಂಥರ ಚೆನ್ನಾಗಿರತ್ತೆ. ಐ ಲೈಕ್ ಆಕ್ಟಿಂಗ್ ಇನ್ ಥ್ರಿಲ್ಲರ್ಸ್. ಸದ್ಯಕ್ಕೆ ಸಿಗ್ತಿರೋ ಮೂವೀಸ್ ಹಂಗೆ ಸಿಗ್ತಾ ಇದೆ ಬ್ಲಿಂಕ್ ಆದ್ಮೇಲೆ, ವಿಚ್ ಇಸ್ ಅ ಗುಡ್ ಥಿಂಗ್ ಫಾರ್ ಮಿ. ಆಕ್ಟ್ ಮಾಡಕ್ಕೆ ಐ ಲೈಕ್ ಸೀರಿಯಸ್ ರೋಲ್ಸ್ ಆಲ್ಸೋ. ಬಟ್ ರಿಲೀಸ್ ಆಗುವಾಗ ಐ ವಿಶ್ ಫಾರ್ ಇಟ್ ಟು ಬಿ ಒಂಥರ ಕಾಂಬಿನೇಷನ್ ಅಲ್ಲಾಗಿ ಒಂದ್ ಸ್ವಲ್ಪ ಅನ್ಸೀರಿಯಸ್ ರೋಲ್ಸ್, ಸೀರಿಯಸ್ ರೋಲ್ಸ್ ಮಿಕ್ಸ್ಡ್ ಆಗಿ ರಿಲೀಸ್ ಆದ್ರೆ ಒಂಥರ ಟೈಪ್ ಕಾಸ್ಟ್ ಆಗಲ್ಲ ಅನ್ಸುತ್ತೆ. ಹೌದೌದು, ಡೆಫಿನೆಟ್ಲಿ. ಬರೀ ಒಂಥರ ಅಳ್ಸ್ತಾನೇ ಇದ್ರೆ ಒಂದ್ ಕ್ಯಾರೆಕ್ಟರ್ನ ಎಲ್ಲ ಸಿನಿಮಾಲು ಒಂಥರ ಅಳೋ ಕ್ಯಾರೆಕ್ಟರ್ಗೆನೆ ಫಿಕ್ಸ್ ಆಗ್ಬಿಡ್ತಾರಲ್ಲ, ಅದಾಗಬಾರ್ದು ಅನ್ಸುತ್ತೆ. ನಾವು ಆಸ್ ಅ ಆ್ಯಕ್ಟರ್, ಆಸ್ ಅ ಡೈರೆಕ್ಟರ್ ನಿಮ್ಮ ವರ್ಕ್ನ ನೋಡಿದ್ದೀವಿ. ಬಟ್ ವಿ ಆಲ್ಸೋ ನೋ ದಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್ ಅಂತ, ಎಸ್ಪೆಷಲಿ ಈ ಸಣ್ಣ ಕಥೆಗಳು. ಅದನ್ನು ಒಂಥರ ಈಗ ಹೇಗಾಗುತ್ತೆ ಅಂತಂದರೆ, ನಾನು ಎಷ್ಟೊಂದು ಜನ ಹೇಳೋದು ಕೇಳಿದ್ದೀನಿ, ದ ಸ್ಕ್ರಿಪ್ಟ್ ಶುಡ್ ಬಿ ದ ವಿನ್ನರ್, ದೆನ್ ಕಮ್ಸ್ ಹೂ ಇಸ್ ಪ್ಲೇಯಿಂಗ್ ದಟ್ ರೋಲ್ ಅನ್ನೋದೆಲ್ಲ ಮ್ಯಾಟ್ರ್ ಆಗುತ್ತೆ. ಕಥೆನೇ ಗೆದ್ದುಬಿಟ್ರೆ ಇಟ್ಸ್ ಆಲ್ರೆಡಿ ಹಾಫ್ ವೇ ಟು ದ ವಿಕ್ಟ್ರಿ ಅನ್ನೋ ಥರ. ಸೊ ರೈಟಿಂಗ್ ನಿಮಗಿರೋ ಆಸಕ್ತಿ, ಯಾವ ರೀತಿ ಬರಿಬೇಕು, ಯಾವ ಜಾನರ್ ಮೇಲೆ ಬರಿಬೇಕು, ಯಾವ ಹೊಸ ವಿ ಡೋಂಟ್ ನೋ ಇಫ್ ನೀವು ಇಂಟ್ರೆಸ್ಟೆಡ್ ಇರೋದ್ರಿಂದ ರೈಟಿಂಗಲ್ಲಿ ಏನೇನೆಲ್ಲ ಅದರಲ್ಲಿ ಎಕ್ಸ್ಪೋಜರ್ ಇದೆ ಅನಿಸುತ್ತೆ? ರೈಟಿಂಗ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಬರೆಯೋದಕ್ಕೆ ಇಷ್ಟ. ಅಂದ್ರೆ ಸುಮ್ನೆ ಬರಿತಾ ಇರ್ತೀನಿ ಮನೇಲಿ, ಯಾವ ಉದ್ದೇಶಕ್ಕೂ ಅಲ್ಲ. ಅದೇನೋ ಅಥವಾ ಅಂದ್ರೆ ಎಲ್ಲಾದ್ರೂ ಹಾಕ್ಬೇಕು ಅಥವಾ ಶಾರ್ಟ್ ಮೂವಿ ಮಾಡ್ಬೇಕು ಅಂತ ಅಲ್ಲ, ಸುಮ್ನೆ ಬರಿತಾ ಇರ್ತೀನಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಬರೆಯೋಕ್ಕೂ ಬರಲ್ಲ ಬಿಡಿ. ಬಟ್ ಸೊ ಬರೆಯುವಾಗ್ಲೂ ಯಾರೋ ಹೇಳಿರೋ ಕಥೆಗಳು ಅಥವಾ ನಂದೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೋ ಒಂದು ಇಮ್ಯಾಜಿನೇಷನ್ ಇಂದ ಸ್ಟಾರ್ಟ್ ಆಗಿರುತ್ತೆ ಅನ್ಸುತ್ತೆ. ಸೊ ಮುಂದೆ ನಾನು ಬರೆದ್ರು ಪ್ರಾಬಬ್ಲಿ ಇಟ್ ವಿಲ್ ಬಿ ಅ ಸ್ಟೋರಿ ದಟ್ ಐ ಹ್ಯಾವ್ ಸೀನ್ ಆರ್ ಐ ಹ್ಯಾವ್ ಹರ್ಡ್. ಯಾ, ಆ್ಯಂಡ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಆಲ್ಸೋ ಅನ್ನೋದಿದ್ರೆ. ಹೌದು ಹೌದು. ಆ್ಯಂಡ್ ವಿ ವಿಶ್ ದಟ್ ನೀವು ಇನ್ನೂ ಜಾಸ್ತಿ ಬರಿಬೇಕು, ಬರೆಯೋದೆಲ್ಲ ಆದಷ್ಟು ಚೆನ್ನಾಗಿರೋದು ಎಲ್ಲವೂ ತೆರೆ ಮೇಲೆ ಬರಲಿ. ಥ್ಯಾಂಕ್ ಯು. ಹಾಗೆ ಆಗಲಿ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನೀವು ಇಫ್ ಈ ಸೇ ಒಂದು ಪಾತ್ರನ ನೀವು ಆಯ್ಕೆ ಮಾಡ್ಕೊಳ್ಳೋದಿರ್ಬೋದು, ಆಯ್ಕೆ ಆದಮೇಲೆ ಆ ಪಾತ್ರಕ್ಕೆ ಹೌ ಡು ಯು ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಕ್ಯಾರೆಕ್ಟರ್? ಕ್ಯಾರೆಕ್ಟರು ಫಸ್ಟ್ ಒಂಚೂರು ಬ್ರೀಫ್ ರೀಡಿಂಗಲ್ಲಿ ಏನು ಕೊಟ್ಟಿರ್ತಾರೆ ಅದೊಂದಿರುತ್ತೆ. ಅಂದರೆ ಒಂದು 2-3 ಲೈನಲ್ಲಿ ಏನೋ ಒಂದು ಹೇಳಿರ್ತಾರೆ ಅಲ್ವಾ. ಅಂದರೆ ಹುಡುಗಿ ಇಂಥ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾಳೆ, ಇಂಥ ಕೆಲಸ ಮಾಡ್ತಿರ್ತಾಳೆ, ಆ್ಯಂಡ್ ಅವಳದ್ದು ಏನೋ ಒಂದು ಚಿಕ್ಕದಾಗಿ ಹೇಳಿರ್ತಾರೆ. ಅದಾದಮೇಲೆ ಸ್ಕ್ರಿಪ್ಟ್ ಸಿಕ್ಕಿದ್ಮೇಲೆ ಐ ರೆಕಾರ್ಡ್ ಒಂದ್ಸಲಿ ಆಡಿಯೋ ರೆಕಾರ್ಡ್. ಆ ತಕ್ಷಣದ ಇಂಟ್ಯೂಷನ್ಗೆ ಆ ಕ್ಯಾರೆಕ್ಟರ್ ಹೇಗೆ ಮಾತಾಡುತ್ತೆ ಅನ್ನೋದು ಒಂದು ಐ ಜಸ್ಟ್ ಕೀಪ್ ಒನ್ ರೆಕಾರ್ಡಿಂಗ್ ಆಫ್ ದ್ಯಾಟ್. ಅದಾದಮೇಲೆ ವರ್ಕ್ಶಾಪ್ಸ್ ನಡೀತಾ ಇರತ್ತೆ, ರಿಹರ್ಸಲ್ಸ್ ನಡೀತಾ ಇರತ್ತೆ. ಆವಾಗ ಅವ್ರು ಏನು ಡೆವಲಪ್ ಮಾಡ್ತಾರೋ ಅದೊಂದು ಇರತ್ತೆ. ಅದರಲ್ಲೂ ಐ ಲೈಕ್ ರೈಟಿಂಗ್ ಡೌನ್ ಎವ್ರಿ ಸಿಂಗಲ್ ಥಿಂಗ್, ಇದು ಹಿಂಗೆ ಮಾಡಬೇಕು ಅಂತ. ಬಿಟ್ಟರೆ ಅದು ಒಂದೊಂದ್ಸಲಿ ಏನಾಗುತ್ತೆ, ತುಂಬ ರಿಹರ್ಸ್ ಮಾಡಿದಾಗ ಅದೊಂದು ಇದು ಹೊಟ್ಟೋಗತ್ತಲ್ವ, ಜಡ್ಜ್ಮೆಂಟ್ ಹೊಟ್ಟೋಗತ್ತೆ, ಒಂದು ಸ್ವಲ್ಪ ಮೆಕ್ಯಾನಿಕಲ್ ಆಗಿಬಿಡತ್ತೆ ಅಂತ. ಇಫ್ ಐ ಫೀಲ್ ಲೈಕ್ ಇದೇನೋ ಒಂಚೂರು ರೊಬೋಟಿಕ್ ಆಗ್ತಿದೆ ಅಂತ ಐ ಕಮ್ ಬ್ಯಾಕ್ ಟು ಫಸ್ಟ್ ಇಂಟ್ಯೂಷನ್ ಹೆಂಗೆ ಅನಿಸಿತ್ತು ಅಂತ. ಅದೆರಡ್ರದ್ದು ಮಿಕ್ಸ್ಚರ್ ಮಾಡಿಬಿಟ್ಟು ಏನೋ ಒಂದು ಐ ಥಿಂಕ್ ಐ ವಿಲ್ ಕಮ್ ಅಪ್ ವಿತ್ ಅ ಗುಡ್ ಬ್ಯಾಲೆನ್ಸ್ ಆಫ್ ದಟ್ ಅಂತ ಅನ್ಸುತ್ತೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ನಿಮ್ಮ ಏನಂತಾರೆ ಥಿಯೇಟರ್ ಆ್ಯಂಡ್ ಫಿಲ್ಮ್ ಆ್ಯಕ್ಟಿಂಗ್, ನೀವು ಆವಾಗಲೇ ಹೇಳ್ತಿದ್ರಿ ಸಹ ತುಂಬ ಡಿಫ್ರೆನ್ಸಸ್ ತರಬೇಕಾಗತ್ತೆ ಆ್ಯಕ್ಟಿಂಗ್ ಪ್ರಾಸೆಸ್ಸಲ್ಲಿ ಅಂತ. ಯಾಕೆ ಡಿಫಿಕಲ್ಟ್ ಆಗುತ್ತೆ ಅಂತ ಅನಿಸುತ್ತೆ? ಆ್ಯಂಡ್ ಹೌ ಇಸ್ ಸ್ಟ್ಯಾಂಡಿಂಗ್ ಆನ್ ಅ ಸ್ಟೇಜ್ ಆ್ಯಂಡ್ ಪರ್ಫಾರ್ಮಿಂಗ್ ಆ್ಯಂಡ್ ಹೌ ಇಸ್ ಫೇಸಿಂಗ್ ಅ ಕ್ಯಾಮ್ರಾ ಟು ಯು? ಐ ಥಿಂಕ್ ಐ ಪರ್ಸ್ನಲಿ ಡೆಫಿನೆಟ್ಲಿ ಲೈಕ್ ಸ್ಟೇಜ್. ಅಂದರೆ ಲೈವ್ ಕ್ರೌಡ್ ಇರೋದು ಆ್ಯಂಡ್ ಲೈವ್ ಪರ್ಫಾರ್ಮೆನ್ಸ್, ದೇರ್ ಆರ್ ನೋ ರೀಟೇಕ್ಸ್. ಐ ರಿಯಲಿ ಲೈಕ್ ದಟ್ ಎಕ್ಸ್ಪೀರಿಯನ್ಸ್. ಬಟ್ ಐ ಫೀಲ್ ಲೈಕ್
ಕ್ಯಾರೆಕ್ಟರ್ಗೆ ಎಷ್ಟು ಥಿಯೇಟರ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀವೋ ಸ್ಕ್ರೀನ್ ಮೇಲೂ ಕೂಡ ಅಷ್ಟೇ ಇನ್ವಾಲ್ವ್ ಆಗ್ಬೇಕಾಗಿರತ್ತೆ. ಬಟ್ ಎಕ್ಸ್ಪ್ರೆಸ್ ಮಾಡೋದು ಇಲ್ಲಿ ಸಟ್ಲರ್, ಕಣ್ಣಲ್ಲಿ ಎಷ್ಟು ಮಾಡಕ್ಕಾಗತ್ತೆ ಅಷ್ಟೇ. ಥಿಯೇಟರ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೋರ್ ಆಫ್ ದ ಬಾಡಿ ಲ್ಯಾಂಗ್ವೇಜ್ ಅಥವಾ ಮೂವ್ಮೆಂಟ್ಸ್. ಸೊ ಪ್ರಿಪ್ರೇಷನ್ ಆಲ್ಮೋಸ್ಟ್ ಐ ಥಿಂಕ್ ಸೇಮ್ ಇರತ್ತೆ ಕ್ಯಾರೆಕ್ಟರ್ಸ್ದು, ವಿಚ್ ಆಲ್ಸೋ ಥಿಯೇಟರ್ ಇಂದ ನನಗೆ ತುಂಬಾ ಹೆಲ್ಪ್ ಆಯ್ತು ಸ್ಕ್ರೀನ್ಗೆ. ಬಟ್ ಅದು ಗ್ರಾಟಿಫಿಕೇಶನ್ ಸ್ಕ್ರೀನ್ ಅಲ್ಲಿ ಸಿಗೋದು ಕೊನೆಯಲ್ಲಿ ಪ್ರೀಮಿಯರ್ ಅಲ್ಲಿ ನೋಡಿದಾಗ ಓ ಇದು ಹೀಗಿದೆ ಅಂತ, ಅಥವಾ ಡಬ್ಬಿಂಗ್ ಅಲ್ಲಿ ನೋಡಿದಾಗ ಒಂದ್ ಚೂರ್ ಕಾಣಿಸೋದು. ಬಟ್ ಥಿಯೇಟರ್ ಅಲ್ಲಿ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ಅಲ್ಲೇ ಸೀನ್ ಮಾಡ್ತಾನೆ ಕ್ಲಾಪ್ಸ್ ಬಂದ್ರೆ ಚೆನ್ನಾಗಿ ಮಾಡಿದ್ಯಾ, ಆ ಸೀನ್ ಅಲ್ಲಿ ಕ್ಲಾಪ್ಸ್ ಬಂದಿಲ್ಲ ಅಂದ್ರೆ ಚೆನ್ನಾಗಿ ಮಾಡಿಲ್ಲ ಅಷ್ಟೇ. ವಿಚ್ ಇಸ್ ಯೋರ್ ಅಂದ್ರೆ ತುಂಬಾ ಒನ್ ಆಫ್ ದ ವೆರಿ ತುಂಬ ಮನಸ್ಸಿಗೆ ಹತ್ತಿರ ಇರೋ ಅವ್ರ ಫೇವ್ರೆಟ್ ಥಿಯೇಟರ್ ಪರ್ಫಾರ್ಮೆನ್ಸ್? ಬಸ್ತಿ ಅಂತ ಒಂದು ನಾಟಕದಲ್ಲಿ ಒಂದು ಮೇಲ್ ಕ್ಯಾರೆಕ್ಟರ್ ಮಾಡಿದ್ದೆ. ರಾಜ ಸತ್ತೋಗಿರ್ತಾನೆ, ಅದನ್ನ 4 ಜನ 4 ಥರ ಕತೆ ಹೇಳ್ತಾರೆ. ಸೊ 4 ಥರ ಸಾಯ್ಬೇಕು ನಾಟಕದಲ್ಲಿ. ಅದನ್ನು ಒಂದು 35-40 ವರ್ಷದ ರಾಜನ್ ಕ್ಯಾರೆಕ್ಟರ್. ಸೊ ವಾಯ್ಸ್ ಎಲ್ಲ ಒಂಚೂರು ಚೇಂಜ್ ಆಗಿ ಅದು ನಂಗೆ ಫೇವ್ರೆಟ್. ಇಟ್ಸ್ ಫನ್ ಬಟ್ ಇಟ್ಸ್ ಆಕ್ಚುಲಿ ಒಂಥರ ಚಾಲೆಂಜಿಂಗ್ ಅದೆಲ್ಲ, ಯು ನೋ ಟು ಕನ್ವಿನ್ಸ್ ದಿ ಆಡಿಯನ್ಸ್, ಮೇಕ್ ದೆಮ್ ಲಾಫ್ ಇದೆಯಲ್ಲ. ಐ ಅಗ್ರಿ. ಅಂಡ್ ಆಚಾರ್ ಅಂಡ್ ಕೋ ಫಿಲಮ್ ಅಲ್ಲೂ ಕೂಡ ಇಟ್ ಹ್ಯಾಸ್ ಅ ಸ್ಮಾಲ್ ಒಂದು ಕಾಮಿಡಿ ಲೇಯರ್ ಇದೆ. ನಮಗೆ ಒಂಥರ ನಗು ಬರುತ್ತೆ, ನಾಸ್ಟಾಲ್ಜಿಕ್ ಫೀಲಿಂಗ್ ಕೊಡುತ್ತೆ. ಐ ರಿಮೆಂಬರ್ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಯು ಲೈಕ್ ಯುವರ್ ಫೇಸ್ ವಾಸ್ ವೆರಿ ಫೆಮಿಲಿಯರ್ ಟು ಮಿ, ಮೇ ಬಿ ಥ್ರೂ ಸೋಷಿಯಲ್ ಮೀಡಿಯಾ ಆರ್ ಸಮಥಿಂಗ್. ಓಕೆನಾ, ಮೇ ಬಿ ನಾನು ಥಿಯೇಟರಲ್ಲಿ ನಿಮ್ಮ ಶೋನು ನೋಡಿರ್ತೀನಿ, ನನಗೆ ಅವಾಗ ನೆನಪಿರಲಿಲ್ಲ. ಬಟ್ ನೀವು ಸ್ಕ್ರೀನ್ ಮೇಲೆ ಬಂದಾಗ ಐ ಆಮ್ ಲೈಕ್ ಐ ನೋ ದಿಸ್ ಗರ್ಲ್, ನಾನು ಇನ್ನೂ ನೋಡಿದ್ದೀನಲ್ಲ ಅನ್ನೋ ಥರ ಫೀಲಿಂಗ್ ನನಗೆ. ಆ್ಯಂಡ್ ವೆರಿ ಸ್ಮಾಲ್ ರೋಲ್ ಇನ್ ಆಚಾರ್ ಆ್ಯಂಡ್ ಕೋ ನಿಮ್ಮದು. ಬಟ್ ನನ್ಗೆ ಹೆಂಗೆ ಅಂದರೆ ಇಟ್ ರಿಯಲಿ ಹೆಂಗೆ ಇಂಪ್ರೆಷನ್ ಪ್ರಿಂಟ್ ಆಗಿದೆ ಅಂತಂದರೆ ನೀವು ತುಂಬ ಒಂದು ದೊಡ್ಡ ಮೇಜರ್ ರೋಲ್ ಮಾಡಿದ್ದೀರ ಅನ್ನೋ ಥರ ಇಂಪ್ರೆಷನ್ ಇದೆ ನನಗೆ. ಆ್ಯಂಡ್ ಐ ರಿಮೆಂಬರ್ ದ ಪೋಸ್ಟರ್ ಆಲ್ಸೋ. ವೆರಿ ವಂಡರ್ಫುಲ್ ಫಿಲಮ್. ಐ ಫೀಲ್ ರಿಯಲಿ ಹ್ಯಾಪಿ ನಿಮ್ಮ ಫಿಲ್ಮೋಗ್ರಫಿಲಿ ಅದು ಒಂದು ಫಿಲಮ್ ಇದೆ ಅಂತ. ಡೆಫಿನೆಟ್ಲಿ ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು ಆಕ್ಚುಲಿ. ಆಚಾರ್ ಅಂಡ್ ಕೋ ಇಟ್ ವಾಸ್ ವಂಡರ್ಫುಲ್. ಆಕ್ಚುಲಿ ಅಷ್ಟು ಜನ ಅಕ್ಕ ತಂಗಿರನ್ ಗೊತ್ತಿಲ್ಲ, ಸಿಕ್ಕಿದ್ ಬ್ರೀಫ್ ಏನ್ ಗೊತ್ತಾ, ಲೀಡ್ ಅಕ್ಕ ಅಂತ ಹೇಳಿದ್ರು. ಓಕೆ ಮಾಡೋಣ ಅನ್ಬಿಟ್ಟು, ಅಫ್ಕೋರ್ಸ್ PRK ಅಂತ ಗೊತ್ತಿತ್ತು, ಅಂತ ಒಳ್ಳೆ ಡೈರೆಕ್ಟರ್ ಅಂತ ಗೊತ್ತಿತ್ತು. ಅಶ್ವಿನಿ ಮ್ಯಾಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಐ ಮೀನ್ ವೈ ನಾಟ್ ಅಲ್ವಾ, ಅಂದ್ರೆ ವಾಟ್ ಎವರ್. ಸೊ ಐ ವುಡ್ ಡೆಫಿನೆಟ್ಲಿ ಏನ್ ರೋಲ್ ಇದ್ರು ಓಕೆ ಅನ್ಬಿಟ್ಟು ತಕ್ಷಣ ಫೋನಲ್ಲಿ ಓಕೆ ಅಂತ ಅನ್ಬಿಟ್ಟಿದ್ದೆ. ಲುಕ್ ಟೆಸ್ಟ್ಗೆ ಒಂದಿನ ಕರೆದ್ಬಿಟ್ಟು ದೇ ಮೇಡ್ ಮಿ ವೇರ್ ಸಾರಿ, ಆ ಥರ ಹಳೆ ಕಾಲದ್ದು ಆ ಟ್ರಿಪಲ್ ಟಾಂಗ್ ಹೇರ್ ಸ್ಟೈಲು ಅದೆಲ್ಲ ಮಾಡಿ ಒಂದ್ಸಲಿ ನೋಡಿದ್ರು. ಅವ್ರು ಓಕೆ ಅಂತ ಹೇಳಿದ್ರು. ಆಡಿಷನ್ ತರ ಏನೂ ಇಲ್ಲ, ಯಾಕೆಂದ್ರೆ ಆ ಕ್ಯಾರೆಕ್ಟರ್ಗೆ ಅಂತ ಆಕ್ಟಿಂಗ್ ಸ್ಪೇಸ್ ತರ ಏನೂ ಇಲ್ವಲ್ಲ. ಸೊ ಅದಾದ್ಮೇಲೆ ಪೋಸ್ಟರ್ ಶೂಟ್ ಕರೆದಾಗ್ಲೇ ಅಷ್ಟೊಂದು ಜನ ಮೇಕಪ್ ಅಲ್ಲಿ ಕೂತಿದ್ದಾರೆ. ನಾನು ಎಲ್ಲರೂ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಎಲ್ಲರೂ ಹೀರೋಯಿನ್ ಅಕ್ಕ, ಹೀರೋಯಿನ್ ತಂಗಿ, ಹೀರೋಯಿನ್ ಅಕ್ಕ, ಅಲ್ಲ ನಾನಲ್ವಾ ಹೀರೋಯಿನ್ ಅಕ್ಕ, ಏನ್ ಸಿಗ್ದವರೆಲ್ಲ ಹೀರೋಯಿನ್ ಅಕ್ಕ. ಆವಾಗ ಗೊತ್ತಾಯ್ತು, ಇದು 7-8 ಜನ ಇರೋ ಫ್ಯಾಮಿಲಿ ಕತೆ, ಸಿಬ್ಲಿಂಗ್ಸ್ ಅಂತ. ವೆರಿ ಮಚ್ ಫನ್. ತುಂಬ ವೆರಿ ಪ್ರಾಮಿಸಿಂಗ್ ಪೋಸ್ಟರ್ ಅದು ಫಸ್ಟ್ ರಿಲೀಸ್ ಆದಾಗ. ಆ್ಯಂಡ್ ಆಲ್ಸೋ ಇಟ್ ಡೆಲಿವರ್ಡ್ ದ ಸೇಮ್ ಥಿಂಗ್ ಆಫ್ಟರ್ ದ ರಿಲೀಸ್. ತುಂಬ ಖುಷಿ ಆಗುತ್ತೆ ವಿತ್ ವಂಡರ್ಫುಲ್ ಫೀಮೇಲ್ ಡೈರೆಕ್ಟರ್. ಆ್ಯಂಡ್ ಐ ಗಾಟ್ ಅನ್ ಆಪರ್ಚುನಿಟಿ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ, ಬಟ್ ನಾಟ್ ಅಂಡರ್ ಹರ್ ಡೈರೆಕ್ಷನ್. ಬಟ್ ನನಗೂ ಅವ್ರಿಗೂ ಒಟ್ಟಿಗೆ ಸೀನೆಲ್ಲ ಏನಿರಲಿಲ್ಲ ಸಿಂಧು ಅವ್ರ ಜೊತೆ. ಬಟ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್, ಐ ಮಸ್ಟ್ ಟೆಲ್. ಆ್ಯಂಡ್ ಐ ಫೀಲ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆನ್ ಆಚಾರ್ ಆ್ಯಂಡ್ ಕೋ. ತುಂಬ ಒಳ್ಳೆ ಯುನೀಕ್ ಫಿಲ್ಮ್. ಎಸ್, ನೆಕ್ಸ್ಟ್ ಹೇಳಬೇಕು, ನೀವು ನೆಕ್ಸ್ಟ್ ನಿಮ್ಮ ಫಿಲ್ಮ್ ಸಮುದ್ರ ಮಂಥನ ಪೋಸ್ಟರ್ ರಿಲೀಸ್ ಮಾಡಿರೋದನ್ನ ನೋಡಿದ್ದೀವಿ ನಾವು. ಇಟ್ಸ್ ಎ ಥ್ರಿಲ್ಲರ್ ಫಿಲಮ್ ಅಂತಲೂ ಹೇಳಿದ್ದಾರೆ. ಹೇಳ್ಬೋದಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ? ಕ್ಯಾರೆಕ್ಟರು ಒಂದು ರೇಡಿಯೋ ಕಂಪನಿಲಿ ಕೆಲಸ ಮಾಡ್ತಿರ್ತಾಳೆ. RJ ಅಂತ ಹೇಳಕ್ಕಲ್ಲ, ರೇಡಿಯೋಲಿ ಕತೆ ಹೇಳ್ತಿರ್ತಾಳೆ, ಆ ಥರ ಕ್ಯಾರೆಕ್ಟರು. ಅವಳದು ಒಂದು ಜರ್ನಿ ಆಗಿ ಅವಳು ಹೇಗೋ ಕುಂದಾಪುರಕ್ಕೆ ಬಂದು ನಿಲ್ತಾಳೆ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಬಿಟ್ಕೊಳ್ಳೆ ಸದ್ಯಕ್ಕೆ.
ಯಾಕೆಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ, ಜಾಸ್ತಿ ಹೇಳಕ್ಕಾಗಲ್ಲ. ಆ್ಯಂಡ್ ಸಮುದ್ರ ಮಂಥನ ಅಂತೆಲ್ಲ ಟೈಟಲ್ ನೋಡಿದ್ರೇನೆ ಇಟ್ಸ್ ಸೌಂಡಿಂಗ್ ವೆರಿ ಇಂಟ್ರೆಸ್ಟಿಂಗ್. ಸೊ ಡೆಫಿನೆಟ್ಲಿ ಏನು ಹೇಳ್ಬೇಡಿ ನಮಗೂ, ವಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಥ್ರಿಲ್ ಆನ್ ಸ್ಕ್ರೀನ್. ಈಗ ಯು ಹ್ಯಾವ್ ಬೀನ್ ಅನ್ ಆ್ಯಕ್ಟರ್, ಯು ಹ್ಯಾವ್ ಬೀನ್ ಅ ಡೈರೆಕ್ಟರ್, ಆ್ಯಂಡ್ ಇವಾಗ ನೀವು ಆ್ಯಸ್ ಅನ್ ಆಡಿಯನ್ಸ್ ಏನಾದ್ರು ಮಾತಾಡಿದ್ರೆ ವಾಟ್ ಕೈಂಡ್ ಆಫ್ ಕಾಂಟೆಂಟ್ ಯು ಎಂಜಾಯ್, ಆ್ಯಂಡ್ ನಿಮಗೇನು ಅನಿಸುತ್ತೆ ಆಡಿಯನ್ಸ್ಗೆ ಯಾವ ರೀತಿ ಕಾಂಟೆಂಟ್ನ ಕೊಡಬೇಕು ಫಿಲ್ಮ್ ಮೇಕರ್ಸ್ ಅಂತ, ಇಫ್ ಯು ಆರ್ ಇನ್ ದ ಆಡಿಯನ್ಸ್ ಪೊಸಿಷನ್ ನಾವು? ಆಡಿಯನ್ಸ್ ಪೊಸಿಷನ್ ಅಲ್ಲಿ ಅಂದ್ರೆ ಕನ್ನಡ ಆಡಿಯನ್ಸ್? ಕನ್ನಡ ಆಡಿಯನ್ಸ್. ಕನ್ನಡ ಆಡಿಯನ್ಸ್ ಅಂದರೆ ಐ ಫೀಲ್ ಲೈಕ್ ವೆರಿ ನೈಸ್ ಸೈಕಾಲಜಿಕಲ್ ಥ್ರಿಲ್ಲರ್ಸ್ ಬರ್ತಿದೆ ಅಂತ. ಬಟ್ ಐ ಫೀಲ್ ಲೈಕ್ ಸದ್ಯದ ಪೊಸಿಷನ್ ಅಲ್ಲಿ ರಾಮ್ ಕಾಮ್ಸ್ ಐ ಥಿಂಕ್ ಇಟ್ಸ್ ಅ ಹಿಟ್ ಆರ್ ಮಿಸ್. ಆದ್ರೆ ಸಖತ್ತಾಗಿರತ್ತೆ, ಇಲ್ಲ ವರ್ಕ್ ಆಗಲ್ಲ. ಒಂಚೂರು ಮಿಕ್ಸ್ಡ್ ರಿವ್ಯೂಸ್ ಬಂದ್ಬಿಟ್ರು ಈ ನಡುವೆ ಜನ ಹೋಗಿ ನೋಡೋದೇ ಇಲ್ಲ. ಬಟ್ ಸಪ್ತಸಾಗರ ವಾಸ್ ಅ ಹಿಟ್, ಇಟ್ ವಾಸ್ ನಾಟ್ ಅ ಮಿಸ್, ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಅದು ಒಂದು ಲವ್ ಸ್ಟೋರಿನ ತಗೊಂಡು ಹೋಗಿದ್ದು ಎಲ್ಲದೂ ಇತ್ತು. ಸೊ ಐ ಫೀಲ್ ಲೈಕ್ ಆ ಥರದ್ದು ಅದಾದ್ಮೇಲೆ ಯಾವುದು ಬರಲಿಲ್ಲ, ಅಷ್ಟು ಇಂಪ್ಯಾಕ್ಟ್ ಕೊಟ್ಟಂತ ಸ್ಟೋರೀಸ್ ಇನ್ನೂ ಬರಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಪಾಪ ನಾವು ಬಿಡಿ, ನಮ್ಗೆ ಇದೇ ಕೆಲಸ, ಹೋಗಿ ಎಲ್ಲ ಥರದ್ದು ನೋಡ್ತೀವಿ. ನಾರ್ಮಲ್ ಆಡಿಯನ್ಸ್ಗೆ ಎಷ್ಟು ನಾವು ಸೀರಿಯಸ್ ಕಥೆಗಳನ್ನ ಕೊಡ್ತೀವೋ, ಐ ಫೀಲ್ ಲೈಕ್ ಪಾಪ ಅವ್ರ ಆಫೀಸಲ್ಲಿ ಅಷ್ಟೊತ್ತು ಕೂತ್ಕೊಂಡು ಶುಕ್ರವಾರ ಅಯ್ಯೋ ಬಾಗುರು ಸಿನಿಮಾ ನೋಡೋಣ ಅಂತ ಬಂದಿರ್ತಾರೆ. ಸೊ ಅವ್ರಿಗೊಂಚೂರು ತೀರಾ ಎಂಟರ್ಟೈನ್ಮೆಂಟ್ ಅಲ್ಲ, ಅದೂ ಆಗ್ಬಾರ್ದು. ಆರ್ಟ್ಗೂ ಎಂಟರ್ಟೈನ್ಮೆಂಟ್ಗೂ ಒಂದು ಸಣ್ಣ ಲೈನ್ ಇರಲೇಬೇಕು. ಬಟ್ ಅದೇ ಸಪ್ತಸಾಗರ ಥರ ಎಲ್ಲದೂ ಇರೋ ಥರ ಒಂದು ಪ್ಯಾಕೇಜ್ಡ್ ವೆಲ್ ಮೇಡ್ ಕಾಂಟೆಂಟ್ ಬೇಕು ಅಂತ ಅನ್ಸುತ್ತೆ. ಆ್ಯಸ್ ಫಿಲ್ಮ್ ಮೇಕರ್ ಈಗ ನೀವು ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಿದ್ದಾರೆ ನಿಮ್ಮ ಒಂದು ವರ್ಕನ್ನ? ಅಂದರೆ ಸಮ್ಟೈಮ್ಸ್ ಈಗ ಅವರೇ ಅಟ್ ದಿ ಎಂಡ್ ಕಿಂಗ್ ಅಂತ ಹೇಳೋದು ನಾವು ಯಾವುದೇ ರೀತಿ ತಲೆ ಕೆಡ್ಸ್ಕೊಂಡು ಇನ್ನೇನೋ ಆ ಥರ ಕತೆ ಎಲ್ಲ ಬರೆದು ಕೊಟ್ಟರು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಕೊನೆಗೆ ಅವರೇ ಡಿಸೈಡ್ ಮಾಡ್ತಾರೆ ಅಂತ. ಆ್ಯಸ್ ಅ ಫಿಲ್ಮ್ ಮೇಕರ್ ನೀವು ಯಾವ ರೀತಿ ಫಿಲ್ಮ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ, ಆರ್ ಯು ವಾಂಟ್ ಟು ಮೇಕ್ ದೆಮ್ ವಾಚ್ ಇಟ್? ಅಂದರೆ ಈ ಥರ ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಯು ಹ್ಯಾವ್ ಟು ಕಮ್ ಆ್ಯಂಡ್ ವಾಚ್, ಅದು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಥರದನ್ನ ಆ್ಯಸ್ ಅ ಫಿಲ್ಮ್ ಮೇಕರ್ ಹೇಗೆ ಹೇಳ್ತೀರಾ? ಫಿಲ್ಮ್ ಮೇಕರ್ ಆಗಿ ಗೊತ್ತಿಲ್ಲ, ಬಿಕಾಸ್ ಸಪ್ರೇಟ್ ಕೈಂಡ್ ಆಫ್ ಆಡಿಯನ್ಸ್ ಬೇರೆ ಬೇರೆ ಥರದನ್ನ ಇಷ್ಟಪಡ್ತಾರೆ. ಬಟ್ ಹಿಂದಿಲಿ ಯಾವುದೋ ಒಂದು ನೋಡಿದೆ, ವಾಟ್ ಆರ್ ದಿ ಆಡ್ಸ್ ಅಂತ ಒಂದು ಫಿಲ್ಮ್ ಬಂದಿತ್ತು, ನೆಟ್ಫ್ಲಿಕ್ಸ್ ರಿಲೀಸ್ ಅನ್ಸುತ್ತೆ. ಇಟ್ ವಾಸ್ ಸೋ ಕ್ವರ್ಕಿ ಆ್ಯಂಡ್ ಈರಿ, ಒಂಥರ ಅರ್ಥ ಆಗತ್ತೆ, ಅರ್ಥ ಆಗಲ್ಲ, ಅದಕ್ಕೊಂಥರ ಕಥೆನೇ ಇಲ್ಲ ಅನ್ನೋ ಥರ. ಇಟ್ಸ್ ಸೋ ಗುಡ್, ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಇನ್ ಟು ವರ್ಡ್ಸ್. ಆ ಥರದ್ದೇನಾದರೂ ಮಾಡಬೇಕು ಅಂತ ಇಷ್ಟ ಇದೆ, ರೆಗ್ಯುಲರ್ ಸ್ಟೋರೀಸ್ಗಿಂತ. ಬಟ್ ಡೆಫಿನೆಟ್ಲಿ ಫೀಮೇಲ್ ಪ್ರೊಟಾಗನಿಸ್ಟೇ ಇರಬೇಕು ಅನ್ಸುತ್ತೆ. ಒನ್ ಇಸ್ ಕಂಫರ್ಟ್, ಏಕೆಂದ್ರೆ ನಮಗೆ ಗೊತ್ತಿರುತ್ತೆ ಆಸ್ ಅ ವುಮನ್ ಯು ನೋ ಹೌ ಯೋರ್ ಲೈಫ್ ಇಸ್, ಹೌ ಯೋರ್ ಫ್ರೆಂಡ್ಸ್ ಲೈಫ್ ಇಸ್. ಬರೆಯೋದು ಈಸಿ ಆಗ್ಬೋದು, ಬಿಕಾಸ್ ವಿ ಶುಡ್ ರೈಟ್ ವಾಟ್ ವಿ ನೋ. ಇಲ್ಲಾಂದ್ರೆ ತುಂಬಾ ಚಾಲೆಂಜಸ್ ಬರುತ್ತೆ, ಅಥವಾ ಜನರಿಗೆ ಅಷ್ಟು ವೆಲ್ ರಿಸೀವ್ಡ್ ಅಂತ ಅನ್ಸಲ್ಲ. ಸೊ ಡೆಫಿನೆಟ್ಲಿ ಫೀಮೇಲ್ ಪ್ರೊಟಾಗನಿಸ್ಟ್. ಆ್ಯಂಡ್ ಹುಡುಗಿರ್ ಕತೆ ಹೇಳಿದಾಗ ಐ ಥಿಂಕ್ ಒಂದ್ ಸ್ವಲ್ಪ ಬೇರೆ ಪರ್ಸ್ಪೆಕ್ಟಿವ್ ಸಿಗಬಹುದೇನೋ ಕಥೆಗಳಿಗೆ, ಬೇರೆ ಕಥೆಗಳೇ, ಬೇರೆ ಥರದ ಕಥೆಗಳೇ ಆಚೆ ಬರಬಹುದು ಅನ್ನೋದೊಂದು. ಸೊ ಡೆಫಿನೆಟ್ಲಿ ಫೀಮೇಲ್ ಪ್ರೊಟಾಗನಿಸ್ಟ್ ಇರೋಂಥ ಕಥೆಗಳೇ ಬರಬೇಕು ಅನ್ನೋ ಇಷ್ಟ ಇದೆ. ಆ್ಯಂಡ್ ನೀವು ಡಾನ್ಸರ್ ಕೂಡ, ಅಂದರೆ ಡಾನ್ಸಿಂಗ್ ಏನು ಕಲ್ತಿದ್ದೀರಾ, ಭರತನಾಟ್ಯಂ, ಕುಚಿಪುಡಿ ಎಲ್ಲ. ಸೊ ಈ ವೆಸ್ಟರ್ನ್ ಡಾನ್ಸಿಂಗ್ ಕಡೆ ಏನಾದ್ರು ಆಸಕ್ತಿ ಇದೆಯಾ? ಆ್ಯಂಡ್ ವಿ ಹ್ಯಾವ್ ಸೀನ್ ನಿಮ್ಗೊಂಥರ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಒಂಥರ ಕ್ಯೂರಿಯಾಸಿಟಿ ಇದೆ, ಯು ಹ್ಯಾವ್ ಗುಡ್ ಮೈಂಡ್ ಟುವರ್ಡ್ಸ್ ದ್ಯಾಟ್. ಸೊ ಈಗ ವೆಸ್ಟರ್ನ್ ಡಾನ್ಸಿಂಗ್ ಆ ಥರ ಏನಾದ್ರು ಆಸಕ್ತಿ ಇದೆಯಾ? ಇಷ್ಟ ಇದೆ, ಬರಲ್ಲ. ಟ್ರೈ ಮಾಡಿದ್ದೀನಿ, ಕೆಟ್ಟದಾಗ ಮಾಡ್ತೀನಿ. ಐ ಥಿಂಕ್ ಒಂದು 9ನೇ ಕ್ಲಾಸ್ 10ನೇ ಕ್ಲಾಸಲ್ಲಿ ಅಪ್ಪ ಅಮ್ಮನ ಕೇಳಿದ್ದೆ ಸೇರಿಸಿ ಅಂತ, ಬೈದು ಕೂಡಿಸಿದ್ರು. ಕ್ಲಾಸಿಕಲ್ ಮಾಡ್ಕೊಂಡು ಮನೇಲಿರು ಏನದೆಲ್ಲ ಅಂತ. ಸೊ ನಾನು ಇವಾಗ ಟ್ರೈ ಮಾಡಿದ್ರು ಬರಲ್ಲ. ಐ ಥಿಂಕ್ ನಾನು ವೆಸ್ಟರ್ನ್ ಡ್ಯಾನ್ಸ್ ಟ್ರೈ ಮಾಡಿದ್ರೆ ಕೆಟ್ಟದಾಗ ಮಾಡ್ತೀನಿ. ಸೊ ಬೇಡ ಅನ್ಸುತ್ತೆ. ಈಗ ಒಂದು ಫಿಲ್ಮ್ ಇಂಡಸ್ಟ್ರೀಲಿ ಯಾವ್ದಾದ್ರು ಒಂದು ಡಿಫ್ರೆಂಟ್ ಸಮಥಿಂಗ್ ಹೊಸದನ್ನು ನಾನು ಅಚೀವ್ ಮಾಡಬೇಕು ಅಂತ ಏನಾದ್ರು ಇದ್ದರೆ ಅದು ಏನು ಈ ಫಿಲ್ಮ್ ಇಂಡಸ್ಟ್ರೀಲಿ? ಹೊಸದು ಅಚೀವ್ ಗೊತ್ತಿಲ್ಲ ಪಾಪ. ಐ ಥಿಂಕ್ ಎಲ್ಲರೂ ಬರೋರು ಫೀಲ್ಡ್ಗೆ ಅದೇ ಗುರಿಲೇ ಬಂದಿರ್ತಾರೆ, ಹೊಸದೇನಾದ್ರೂ ಮಾಡೋಣ ಅಂತ. ದೇ ಆರ್ ಡೂಯಿಂಗ್ ಸೋ ಮಚ್ ಅನ್ಸುತ್ತೆ.
ಬಟ್ ಅದೇ ಮರ್ಫಿ ಅಂತ ಬಂತಲ್ಲ ರೀಸೆಂಟ್ ಆಗಿ, ಇಟ್ ವಾಸ್ ಸೋ ಗುಡ್. ಬಿಟ್ರೆ ಹಲ್ವಾರು ಇವಾಗ ಬಂದಿರೋ, ಈ ವರ್ಷ ಬಂದಿರೋದು ಒಂದು 3-4 ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಸೊ ಐ ಡೋಂಟ್ ನೋ ಇಫ್ ಐ ಆಮ್ ಕೇಪಬಲ್ ಆಫ್ ಗಿವಿಂಗ್ ಎನಿಥಿಂಗ್ ನ್ಯೂ ಆರ್ ಎನಿಥಿಂಗ್ ಗುಡ್ ಆಲ್ಸೋ. ಬಟ್ ಚೇಂಜ್ ಅಂದ್ರೆ ಐ ಲೈಕ್ ದ ಸಟಿಲಿಟಿ ಇನ್ ದ ಕ್ಯಾರೆಕ್ಟರ್ಸ್ ಆಫ್ ವೆಸ್ಟರ್ನ್ ಫಿಲ್ಮ್ಸ್. ಒಳ್ಳೆಯವರು ಕೆಟ್ಟವರು ಅಂತ ಇರೋದೇ ಇಲ್ಲ ನನ್ನ ಪ್ರಕಾರ. ಹಾಲಿವುಡ್ ಮೂವೀಸ್ ತಗೊಂಡ್ರೆ ಇವನು ಬ್ಯಾಡ್ ಗೈ, ಇವನ್ ಗುಡ್ ಗೈ ಅಂತ ಇರಲ್ಲ. ಅಂದ್ರೆ ಸಿಚುವೇಶನ್ ಬ್ಲೇಮ್ ಮಾಡ್ಬೇಕು ಅನ್ಸುತ್ತೆ, ನಾಟ್ ದ ಕ್ಯಾರೆಕ್ಟರ್. ಎಕ್ಸಾಕ್ಟ್ಲಿ ಅಲ್ವಾ, ದಟ್ಸ್ ದ ಬ್ಯೂಟಿ. ಆವಾಗ ಒಂದು ಡಿಸ್ಕಷನ್ ಆಗತ್ತೆ ಜನರ ಮಧ್ಯೆ. ಇವಾಗ ಬ್ರೇಕಿಂಗ್ ಬ್ಯಾಡ್ ಯಾವಾಗ ಬಂದಿದ್ದು, ಇವಾಗ್ಲೂ ಜನ ಕೂತ್ಕೊಂಡು ಇಲ್ಲ ವಾಲ್ಟರ್ ಮಾಡಿದ್ ಕರೆಕ್ಟ್, ಇಲ್ಲ ಸ್ಕೈಲರ್ ಮಾಡಿದ್ ಕರೆಕ್ಟ್ ಅಂತ ಕಿತ್ತಾಡ್ತಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂದ್ರೆ ಅಷ್ಟು ಲೇಯರ್ಸ್ ಇರುವಂತ ಕ್ಯಾರೆಕ್ಟರ್ಸ್ ಅಲ್ವಾ. ಇವಾಗ ಫೀಮೇಲ್ ಕ್ಯಾರೆಕ್ಟರ್ಸ್ ಬರೆದ್ರೆ 2 ತರ ಇರುತ್ತೆ ಅಲ್ವಾ. ಯೂಶಲಿ ಒನ್ ಇಸ್ ಅ ವೆರಿ outgoing extroverted girl, she's a rainbow when it rains and when it shines. ಆ ತರ. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಕಡಿಮೆ ಅನ್ನೋ ತರ. ಈಗ ಹೀರೋಯಿನ್ದು ಒಬ್ಳು ಫ್ರೆಂಡ್ ಇದ್ದಾಳೆ ಅಂದ್ರೂ ಫುಲ್ ಟೋಟಲಿ ಡಿಫ್ರೆಂಟ್ ಮಾಡ್ಬಿಡ್ತಾರೆ. ಒಬ್ಳು ಹೀರೋಯಿನ್ ಫ್ರೆಂಡ್ ಅಂದ್ರೆ ಯಾವಾಗ್ಲೂ ಕಾಮಿಡಿ ಕ್ಯಾರೆಕ್ಟರ್, ಅವಳೇನೋ ಕಾಮಿಡಿ ಮಾಡ್ಕೊಂಡಿರ್ತಾಳೆ. ಹೀರೋಯಿನ್ನು ಲಕ್ಷಣವಾಗಿ ಕ್ಲೀನಾಗಿ ಚೂಡಿದಾರ್ ಹಾಕೊಂಡು ಚೆನ್ನಾಗಿ ಓದ್ಕೊಂಡಿರ್ತಾಳೆ. ಅವಳು ಹಿಂಗೆ ಪರ್ಫೆಕ್ಟ್ ಗರ್ಲ್ ಫ್ರೆಂಡ್, ಪರ್ಫೆಕ್ಟ್ ವೈಫ್ ಆ ಥರ. ಬಟ್ ಐ ಹ್ಯಾವನ್ ಸೀನ್ ದಟ್ ಅ ಲಾಟ್ ಇನ್ ಬೇರೆ ಕಂಟ್ರಿ ವರ್ಲ್ಡ್ ಮೂವೀಸ್ ಅಂತ ನೋಡಿದಾಗ 2 ಕ್ಯಾರೆಕ್ಟರ್ಸ್ ನ ಎಕ್ಸ್ಟ್ರಾವರ್ಟೆಡ್ ಆಗಿ ಮಾಡಿದ್ರು, 2 ಕ್ಯಾರೆಕ್ಟರ್ಸ್ ನ ಇಂಟ್ರೋವರ್ಟೆಡ್ ಆಗಿ ಮಾಡಿದ್ರು ಅಷ್ಟ್ರಲ್ಲೇನೆ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ, ಎಷ್ಟು ಸಟಿಲಿಟಿ ಇರುತ್ತೆ, ಎಷ್ಟು ಲೇಯರ್ಸ್ ಇರುತ್ತೆ. ಟ್ರೂ ಟ್ರೂ. ಸೊ ಅದೊಂದು ಚೂರು ಇಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಐ ಆಲ್ಸೋ ಅಗ್ರಿ ಲಿಟ್ಲ್ ವಿತ್ ದ್ಯಾಟ್. ಆ್ಯಂಡ್ ಇವಾಗ ಆ್ಯಕ್ಚುಲಿ ಅಂದರೆ ನೀವು ಥಿಯೇಟರ್ ಮಾಡ್ಕೊಂಡು ಬಂದ್ರಿ, ಅದಾದಮೇಲೆ ಆಡಿಷನ್ಸ್ ಕೊಡೋದಿರ್ಬೋದು ಅಥವಾ ಸೆಲೆಕ್ಷನ್ ಆಗೋದು, ಕೋವಿಡ್ ಟೈಮಲ್ಲಿ ಈ ಥರ ಎಲ್ಲ ಫೋನ್ ಕಾಲ್ಸಲ್ಲಿ ಓಕೆ ಆಗಿರೋ ಕ್ಯಾರೆಕ್ಟರ್ಸ್ ಅದು ಎಲ್ಲ ಮಾಡಿದ್ದೀರಾ. ಬಟ್ ಇಸ್ ದೇರ್ ಅ ಟೈಮ್ ವೇರ್ ಯು ಫೆಲ್ಟ್ ಅ ಲಿಟಲ್ ಲೋ, ಅಥವಾ ಆ ಥರ ಏನಾದ್ರು ಲೋ ಫೇಸಲ್ಲಿದ್ದಾಗ ಹೌ ಹ್ಯಾವ್ ಯು ಓವರ್ಕಮ್ ದೋಸ್ ಡೇಸ್? ಸಿಕ್ಕಾಪಟ್ಟೆ ದೇರ್ ಬಿ ಲೋಡ್. ಯಾಕೆಂದ್ರೆ ಒಂದ್ ಸ್ಕ್ರಿಪ್ಟ್ ಬಂದ್ರೆ ಯುಲ್ ನೋ ಒಂದು 4-5 ತಿಂಗಳು ಬ್ಯುಸಿ ಇರ್ತೀನಿ ಅಂತ. ಬಟ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು. ಅಂಡ್ ಒಳ್ಳೆ ಸ್ಕ್ರಿಪ್ಟ್ ಇವಾಗ ಕೆಲವ್ರು ಐ ಥಿಂಕ್ ದೇ ಕ್ಯಾನ್ ಪುಲ್ ಆಫ್, ಅವ್ರಿಗೆ ಇಷ್ಟ ಇಲ್ದಿರೋ ಸಿನಿಮಾ, ಇಷ್ಟ ಇಲ್ದಿರೋ ಕ್ಯಾರೆಕ್ಟರ್ಸ್ ಅಂದ್ರೂ ಮೇ ಬಿ ದೇ ಕ್ಯಾನ್ ಟೇಕ್ ಇಟ್ ಅಪ್ ಅಂಡ್ ದೇ ಕ್ಯಾನ್ ಜಸ್ಟ್ ಡೂ ಇಟ್ ಆಫ್. ನನಗೆ ಮೂಡಿಲ್ಲ ಅಂದ್ರೆ ಮಾಡಕ್ಕೆ ಆಗಲ್ಲ, ನನಗೆ ಕೊಬ್ಬು ಜಾಸ್ತಿ. ಸೊ ಒಳ್ಳೆ ನಂಗೆ ಅಟ್ಲೀಸ್ಟ್ ಚೆನ್ನಾಗಿದೆ ಇದು ನಾನು ಮಾಡಬೇಕು ಅಂತ ಅನ್ನಿಸ್ಲೇಬೇಕು. ಸೊ ಆ ಥರ ಸ್ಕ್ರಿಪ್ಟ್ಗಳು ಒಂದು ಸ್ವಲ್ಪ 1-2 ತಿಂಗಳು ಗ್ಯಾಪಲ್ಲಿ ಏನೂ ಬರಲಿಲ್ಲ ಅಂದಾಗ ಒಂದು ಸ್ವಲ್ಪ ಅಯ್ಯಯ್ಯೋ ಏನು ಮಾಡೋದು ಅಂತ ಒಂಚೂರು ಇದಾಗತ್ತೆ. ಬ್ಲಿಂಕ್ ಆದಮೇಲೆ ಒಂದು 8-9 ಸ್ಕ್ರಿಪ್ಟ್ ಬಂತು ಅಂತ ಅನಿಸುತ್ತೆ. ಸಮುದ್ರ ಮಂಥನ ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಅಂದರೆ ಬ್ಲಿಂಕ್ ರಿಲೀಸ್ ಆಗಿದ್ದು ಮಾರ್ಚಲ್ಲಿ, ಇಲ್ಲಿ ತನಕ ಯಾವ ರಿಲೀಸು ಇಲ್ಲ. ಬಟ್ ಇಟ್ ಸ್ಟಿಲ್ ಫೆಲ್ಟ್ ಲೈಕ್ ಇಟ್ಸ್ ಓಕೆ, ಒಂದು ಸ್ವಲ್ಪ ವೇಟ್ ಮಾಡಿ ಇಷ್ಟ ಇರೋದೇ ಮಾಡೋಣ ಅಂತ. ಸೊ ಆ ಟೈಮಲ್ಲೆಲ್ಲ ಡೂ ಯು ಏನೋ ಅಂದರೆ ಯು ಸ್ಟೇ ಕ್ವೈಟ್ ಆರ್ ಇಸ್ ಇಟ್ ಓಕೆ ಅನ್ನೋ ಥರ ಯು ಓವರ್ಕಮ್ ಇಟ್ ಈಸಿಲಿ? ಐ ಡೋಂಟ್ ಓವರ್ಕಮ್ ಎನಿಥಿಂಗ್ ಈಸಿಲಿ. ಎಲ್ಲದಕ್ಕೂ ಡ್ರಾಮಾ ಮಾಡ್ಕೊಳ್ತೀನಿ. ಬಟ್ ಅದಕ್ಕೆ ಫ್ರೆಂಡ್ಸ್ ಇದ್ದಾರೆ, ದೇ ಆರ್ ವೆರಿ ಸಪೋರ್ಟಿವ್. ಆ್ಯಂಡ್ ಹಿಂಗೆ ಏನೋ ಹಾಬೀಸು ಆ ಟೈಮಲ್ಲೇ ದ ಲಾಸ್ಟ್ ಹ್ಯಾಪಿ ಕಸ್ಟಮರ್ ಮಾಡಿರೋದ್ರಿಂದ ಅದೊಂದು ಚೂರು ಪರವಾಗಿಲ್ಲ, ಸ್ಕ್ರಿಪ್ಟ್ ಬರಲ್ಲ ಅಂದ್ರೆ ಏನೋ ಒಂದು ಮಾಡ್ತಾ ಇದ್ದೀನಲ್ಲ, ಹೋಗ್ಲಿ ಬಿಡು, ಆ ಫೀಲ್ಡಲ್ಲೇ ಇದ್ದೀನಿ ಒಂಚೂರು ಏನೋ ಅಂತ ಅನ್ನಿಸ್ತು. ಸೊ ಇವಾಗ ಸಮುದ್ರ ಮಂಥನ ಇರೋದ್ರಿಂದ ಇನ್ನೊಂದು ಸಿನಿಮಾ ಮಾತುಕತೆ ಆಲ್ಮೋಸ್ಟ್ ಫೈನಲ್ ಆಗಿದೆ. ಸೊ ಅದೇ ನನ್ನ ನೆಕ್ಸ್ಟ್ ಕ್ವೆಶನ್ ಅದೇ ಇತ್ತು. ಒಂದು ಸಮುದ್ರ ಮಂಥನ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಗೊತ್ತು, ಅದು ಬಿಟ್ಟು ಇನ್ಯಾವ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿಯಾಗಿ ವರ್ಕ್ ಮಾಡ್ತಾ ಇದ್ದೀರಾ? ಅದು ರೆಡಿ ಇದೆ ಆರ್ ಯಾವುದು ಯು ಆರ್ ಅಬೌಟ್ ಟು ಸ್ಟಾರ್ಟ್? ಸಮುದ್ರ ಮಂಥನೂ ವಿ ಆರ್ ಅಬೌಟ್ ಟು ಸ್ಟಾರ್ಟ್. ಯಾಕೆಂದ್ರೆ ಮಳೆ ಬಂದಿದ್ರಿಂದ ಈ ಸಲ ತುಂಬಾ ಅನ್ಪ್ರಿಡಿಕ್ಟಬಲ್ ಆಗಿ ಮಳೆ ಬಂತಲ್ಲ. ಕುಂದಾಪುರ ಸೈಡು ಶೂಟಿಂಗು, ಕೋಸ್ಟಲ್ ಏರಿಯಾಸ್ ಅಂದ್ರೆ ಅಲ್ಲೂ ತೀರಾ ಲೈಟ್ ವೇರಿಯೇಷನ್ಸ್ ಆಗತ್ತೆ ಅಂದ್ಬಿಟ್ಟು ಅದೊಂದು ಚೂರ್ ಹೆಲ್ಡ್ ಮಾಡಿ ಈಗ ಜುಲೈಯಿಂದ ಶೂಟ್ ಅಂತ ಅನ್ಕೊಂಡಿರೋದು. ಬಿಟ್ರೆ ಇನ್ನೊಂದು ಇವಾಗ ಆಕ್ಚುಲಿ ಆನ್ ದ ವೇ ಬರ್ತಾ ಅಂತ ಹೇಳ್ದೆ ಆಟೋ ಅಲ್ಲಿ. ಸೊ ಅದೊಂದು ಐ ಥಿಂಕ್ ಅದನ್ನು ಜುಲೈ-ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ನಾನು ಆವಾಗಲೇ ಓಪನಿಂಗಲ್ಲೇ ಹೇಳ್ದಂಗೆ ಐ ಫೀಲ್ ನೀವು ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗ್ತೀರಾ ಈಗಿನ ಒಂದು ರೀಸೆಂಟ್ ಆ್ಯಕ್ಟರ್ಸ್ ಆರ್ ಏನಂತಾರೆ ಫಿಲ್ಮ್ ಮೇಕರ್ಸ್ ಲಿಸ್ಟಲ್ಲಿ. ಆ್ಯಂಡ್ ಐ ವಿಶ್
ಮೋರ್ ಪ್ರಾಜೆಕ್ಟ್ಸ್ ಟು ಯು. ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಆಫ್ಟರ್ ದ ಲಾಸ್ಟ್ ಹ್ಯಾಪಿ ಕಸ್ಟಮರ್. ವಿ ವಾಂಟ್ ಯು ಟು ಗಿವ್ ಗುಡ್ ಫಿಲ್ಮ್ಸ್ ಡೈರೆಕ್ಷನ್ ವೈಸ್ ಆ್ಯಂಡ್ ಆ್ಯಕ್ಟಿಂಗ್ ವೈಸ್. ಒಳ್ಳೆ ಪ್ರಾಜೆಕ್ಟ್ಸ್ ಸಿಗ್ತಾ ಹೋಗಲಿ ನಿಮಗೆ. ಬಿ ಬ್ಯುಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನೀವು ಮಾಡೋ ಮುಂದಿನ ಪ್ರತಿಯೊಂದು ಪ್ರಾಜೆಕ್ಟ್ಸ್ಗೂ ನಮ್ಮ ಟೀಮ್ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ಟ್ಯಾಂಡ್ ಔಟ್ ಎಲ್ಲ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವನ್ನ ಹೇಳಿದ್ರೆ ನನಗೆ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಮಾತಾಡಿ ತುಂಬ ಖುಷಿ ಆಯಿತು. ಎಸ್, ಥ್ಯಾಂಕ್ ಯು ಸೋ ಮಚ್.